ವಿಮೋಚನಕಾಂಡ 32:7. ಇದರಲ್ಲಿ ಏನು ಡಿಫ್ರೆಂಟ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ನೀವು ನನಗೆ ಹೇಳ್ಬೇಕು ಇದರಲ್ಲಿ ಏನು ಡಿಫ್ರೆಂಟ್ ಆಗಿ ದೇವರು ಮಾತಾಡ್ತಾ ಇದ್ದಾರೆ ಅಂತ. ಅಂದರೆ ಒಂದೇ ಒಂದು ಪದ ಅಥವಾ ಒಂದು ವಿಷಯ ವ್ಯತ್ಯಾಸವಾಗಿದೆ ಇದರಲ್ಲಿ. ಇಡೀ ನೀವು ಎಕ್ಸೈಡಸ್ ಅಂದರೆ ಫಸ್ಟ್ 6-7 ಬುಕ್ಸ್ ನೀವು ತೊಗೊಳ್ಬೇಕಾದ್ರೆ ಮೋಸೆ ಕುರಿತು ಮತ್ತು ಇಸ್ರೇಲ್ ಕುರಿತು, ಇಸ್ರೇಲ್ ಜನ ಅಲ್ಲಿಂದ ಈ ಕಡೆ ಬರೋದೆಲ್ಲೋ ಕುರಿತಾಗಿ ಮಾತಾಡಿರ್ತಾರೆ. ಆದರೆ ಈ ಒಂದು ವಾಕ್ಯದಲ್ಲಿ ಮಾತ್ರ ಒಂದು ತುಂಬ ಒಂದು ಮೈನ್ಯೂಟ್ ಡಿಫ್ರೆನ್ಸ್ ಇದೆ. ಅದರ ಒಂದು ಡಿಫ್ರೆನ್ಸ್ ಇದೆ, ಒಂದು ವಿಷಯ ಯುನೀಕ್ ಆಗಿದೆ. ಏನಿದೆ ಅಂತ ಓದಿ ನೋಡೋಣ. ಓದಿ 32:7 ವಿಮೋಚನಕಾಂಡ 32:7 ಅಧ್ಯಾಯ ವಚನ 7. ಹೀಗಿರಲು ಕರ್ತರು ಮೋಶೆಗೆ, ನೀನು ಬೆಟ್ಟದಿಂದ ಇಳಿದು ಹೋಗು, ಐಗುಪ್ತ ದೇಶದಿಂದ ನೀನು ಕರೆದುಕೊಂಡು ಬಂದ ನಿನ್ನ ಜನರು ಕೆಟ್ಟು ಹೋದರು, ನಾನು ಅವರಿಗೆ ಆಜ್ಞಾಪಿಸಿದ ಮಾರ್ಗವನ್ನು ಅವರು. ಓಕೆ ಸಾಕು. ಇದರಲ್ಲಿ ಏನು ಡಿಫ್ರೆಂಟ್ ಆಗಿದೆ ಯೋಚನೆ ಮಾಡಿ ನೋಡಿ. ಒಂದು 2-3 ಸತಿ ನಿಮ್ಮ ಮನಸ್ಸಲ್ಲಿ ಓದಿ. ಇದರಲ್ಲಿ ಒಂದು ವಿಷಯ ಮಾತ್ರ ದೇವರು ಡಿಫ್ರೆಂಟ್ ಆಗಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಇನ್ನೊಂದು 2 ಸತಿ ಓದಿ ನೋಡಿ, ನಿಮ್ಗೆ ಅರ್ಥ. ಇನ್ನೊಂದು 2 ಸತಿ ಓದಿ, 7ನೇ ವಾಕ್ಯ ಮಾತ್ರ. ಹೀಗಿರಲಾಗಿ ಕರ್ತರು ಮೋಶೆಗೆ, ನೀನು ಬೆಟ್ಟದಿಂದ ಇಳಿದು ಹೋಗು, ಐಗುಪ್ತ ದೇಶದಿಂದ ನೀನು ಕರೆದುಕೊಂಡು ಬಂದ ನಿನ್ನ ಜನರು ಕೆಟ್ಟು ಹೋದರು. ನಿನ್ನ ಜನರು, ಈ ದೇವರು ಮೋಸೆ ಹತ್ರ ಮಾತಾಡ್ತಾ ಇದ್ದಾರೆ. ಏನು ಡಿಫ್ರೆಂಟ್ ಆಗಿ ಹೇಳ್ತಾ ಇದ್ದಾರೆ ದೇವ್ರು ಈ ಜಾಗದಲ್ಲಿ? ನಿನ್ನ ಜನರು. ಯಾಕದಷ್ಟು ಮುಖ್ಯ ನೋಡಿ. ಇದುವರೆಗೂ ದೇವ್ರು ಏನು ಹೇಳ್ತಾ ಇದ್ದಾರೆ? ನಾನು ನನ್ನ ಹೆಸರಿಗೋಸ್ಕರ ಉಂಡಾಕಿದೇನು ನನ್ನ ಜನರು ಅಂತ ಹೇಳಿದಂಥ ದೇವರು ಇಲ್ಲಿ ಮಾತ್ರ ಏನು ಮಾಡ್ತಾ ಇದ್ದಾರೆ? ನಿನ್ನ ಜನರು ಅಂತ ಮೋಸೆ ನೋಡಿ ಹೇಳ್ತಾ ಇದ್ದಾರೆ. ಇದನ್ನು ನಾವೆಲ್ಲಿ ನೋಡೋಣ ಅಂದರೆ, ಮೊದಲು ಏನು ಮಾಡೋಣ, 24ನೇ ಅಧ್ಯಾಯಕ್ಕೆ ಹೋಗಿ, 24ನೇ ಅಧ್ಯಾಯಕ್ಕೆ ಹೋಗಿ. ಏಳು ಮತ್ತು 8 ಓದಿ. ವಿಮೋಚನಕಾಂಡ 24ನೇ ಅಧ್ಯಾಯ 7 ಮತ್ತು 8. ತರುವಾಯ ನಿಬಂಧನ ಗ್ರಂಥವನ್ನು ತೆಗೆದುಕೊಂಡು ಜನರಿಗೆ ಕೇಳಿಸುವಂತೆ ಓದಿದನು. ಅವರು ಕೇಳಿ, ಕರ್ತರ ಆಜ್ಞೆಗಳನ್ನೆಲ್ಲ ನಾವು ಅನುಸರಿಸಿ ವಿಧೇಯರಾಗುವೆವು ಅಂದರು. ಆಗ ಮೋಶೆ ಆ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮುಕಿಸಿ, ಇಗೋ, ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲ ಆಜ್ಞೆಗಳ ಪ್ರಕಾರ ಕರ್ತರು ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವು ಇದೆ ಅಂದರು. ಆಮೇನ್. ಓಕೆ, ನಾವು ಈ ಜಾಗದಲ್ಲಿ ಮೊದಲು ಏನು ಅರ್ಥ ಮಾಡ್ಕೊಳ್ಳೋಣ ಅಂದರೆ, ಯಾಕೆ ಮೋಸೆಯನ್ನು ನೋಡಿ ದೇವರು ಹೇಳ್ತಾ ಇದ್ದಾರೆ ನಿನ್ನ ಜನರು ಅಂತ. ಅದೇ 32ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ ಓದಿ. ವಿಮೋಚನಕಾಂಡ 32 ವಚನ 11. ಆಗ ಮೋಶೆ ತನ್ನ ದೇವರಾದ ಕರ್ತನನ್ನು ಬೇಡಿಕೊಂಡು, ಕರ್ತರೇ, ನೀವು ಮಹಾಶಕ್ತಿಯಿಂದಲೂ ಭುಜಬಲದಿಂದಲೂ ಐಗುಪ್ತ ದೇಶದಿಂದ ಬಿಡಿಸಿದ ನಿನ್ನ ಪ್ರಜೆಗಳ ಮೇಲೆ ಕೋಪದಿಂದ ಇರುವುದು ಏಕೆ? ನೋಡಿ, ಇಬ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಮೊದಲು ಏನು ಮಾಡ್ತಾ ಇದ್ದಾರೆ, ಮೋಸೆಯನ್ನು ನೋಡಿ ದೇವರು ಹೇಳ್ತಾ ಇದ್ದಾರೆ ನಿನ್ನ ಜನರು ಅಂತ. ಈ ಕಡೆ ಮೋಸೆ ಏನು ಮಾಡ್ತಾ ಇದ್ದಾರೆ, ಇಲ್ಲ ದೇವರೇ ಇವರು ನಿಮ್ಮ ಜನರು. ಇಬ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲ ನೀವಲ್ಲ ನಾನಲ್ಲ ಅಂತ. ಇಬ್ರು ಏನು ಮಾಡ್ತಾರೆ, ಆ ಜಾಗದಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ಕಾನ್ವರ್ಸೇಷನ್ ಅಥವಾ ಈ ಒಂದು ವಿಷಯ ತುಂಬ ದೇವರಿಗೆ, ಅಥವಾ ಈ ಒಂದು ಪ್ಯಾಸೇಜ್ ಹೇಳ್ತಾರಲ್ಲ, ಇಲ್ಲಿರುವಂಥ ವಾಕ್ಯಗಳು ತುಂಬ ಮುಖ್ಯವಾದಂಥ ವಾಕ್ಯ. ಯಾಕಂದರೆ 32ರಲ್ಲಿ ಏನಾಗ್ತಾ ಇದೆ, ಎಕ್ಸಡಸ್ 32ರಲ್ಲಿ ಏನಾಗ್ತಾ ಇದೆ ನೋಡಿ. 1ರಿಂದ ಓದಿ. ನಾವು ಲಾಸ್ಟ್ ವೀಕು ಅದಕ್ಕೆ ಮುಂಚೆ ವಾರನೂ ಸಹ ಇದನ್ನು ಓದಿದ್ವಿ. ಎಕ್ಸಡಸ್ 32 ಓದಿ. 32:1 ವಿಮೋಚನಕಾಂಡ 1ರಿಂದ 6ರವರೆಗೂ. ಮೋಶೆ ಬೆಟ್ಟದಿಂದ ಇಳಿಯದೆ ತಡ ಮಾಡಿದ್ದನ್ನು ಇಸ್ರಾಯೇಲರು ನೋಡಿ ಆರೋನನ ಬಳಿಗೆ ಕೂಡಿ ಬಂದು, ಏಳು, ನಮ್ಮ ಮುಂದುಗಡೆ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು. ಐಗುಪ್ತ ದೇಶದಿಂದ ನಮ್ಮನ್ನು ಕರೆದುಕೊಂಡು ಬಂದ ಆ ಮೋಶೆಯು ಏನಾದನೋ ಗೊತ್ತಿಲ್ಲ ಎಂದು ಹೇಳಿದರು. ಅದಕ್ಕೆ ಆರೋನನು, ನಿಮ್ಮ ಹೆಂಡರು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಕಿವಿಗೆ ಹಾಕಿಕೊಂಡಿರುವ ಚಿನ್ನದ ಮುರುವುಗಳನ್ನು ನೀವು ಕಿತ್ತು ನನಗೆ ಒಪ್ಪಿಸಿರಿ ಎಂದು ಹೇಳಲಾಗಿ, ಜನರು ಎಲ್ಲರೂ ತಮ್ಮ ಕಿವಿಗಳಲ್ಲಿದ್ದ ಚಿನ್ನದ ಮುರುವುಗಳನ್ನು ಕಿತ್ತು ಆರೋನನ ಬಳಿಗೆ ತಂದುಕೊಟ್ಟರು. ಅವರು ಆ ಚಿನ್ನವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಬಸವನ ಆಕಾರವನ್ನು ಉಳಿಯಿಂದ ರೂಪಿಸಿ ಎರಕವಹಿಸಲಾಗಿ, ಅವರು ಇಸ್ರಾಯೇಲರೇ, ನೋಡಿರಿ, ಇದೇ ನಿಮ್ಮನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದ ದೇವರು ಎಂದು ಹೇಳಿದರು.
ಆರೋನನ್ನು ಅದನ್ನು ನೋಡಿ ಬಸವನಿಗೆ ಎದುರಾಗಿ ಯಜ್ಞವೇದಿಯನ್ನು ಕಟ್ಟಿಸಿ ನಾಳೆ ಕರ್ತರಿಗೆ ಉತ್ಸಾಹವಾಗಬೇಕು ಎಂದು ಪ್ರಕಟಿಸಿದನು. ಆದುದರಿಂದ ಮರುದಿನದಲ್ಲಿ ಜನರು ಬೆಳಿಗ್ಗೆ ಎದ್ದು ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು. ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು. ಆಮೇಲೆ ಎದ್ದು ಕುಣಿದಾಡಿದರು. ಆಮೇಲೆ ಹಲೋ ಚೆಕ್. ನಾವು ಎಷ್ಟೋ ಸತಿ ನೋಡಿರುವಂಥ ಒಂದು ಏನಿದು ವಿಷಯ, ನಾವು ಎಷ್ಟೋ ಸತಿ ಓದಿರುವಂಥ ವಿಷಯ. ಇಸ್ರೇಲ್ ಜನರು ಏನು ಮಾಡ್ತಾ ಇದ್ದಾರೆ ಈ ಜಾಗದಲ್ಲಿ, ಒಂದು ಗೋಲ್ಡನ್ ಕಾಫ್ ಏನು ಹೇಳ್ತಾ ಇದ್ದಾರೆ, ಒಂದು ಬಸವನ ಒಂದು ಇಮೇಜ್ ಮಾಡಿ ಏನು ಮಾಡ್ತಾರೆ ಆ ಜಾಗದಲ್ಲಿ ಅದನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಏನಕ್ಕೋಸ್ಕರ ಆರಾಧನೆ ಏನಕ್ಕೋಸ್ಕರ ಒಂದು ಬಸವನ ಇಮೇಜ್ ಮಾಡ್ತಾ ಇದ್ದಾರೆ ಈ ಜನರು? ಯಾಕಂದರೆ ಏನು ಹೇಳ್ತಾರೆ, ಫಸ್ಟ್ ವರ್ಸಲ್ಲಿ ನಮ್ಗೆ ರೀಸನ್ ಕೊಟ್ಬಿಟ್ರಿ ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ. ಏನು ಹೇಳ್ತಾ ಇದ್ದಾರೆ, ರೀಸನ್ ಕೊಡ್ತಾ ಇದ್ದಾರೆ. ಮೋಸೆ ಏನಾಯ್ತಂತೆ, ಬರೋದಕ್ಕೆ ತಡೆ ಆಯಿತು. ಮೋಸೆ ಬರೋದಕ್ಕೆ ತಡೆ ಆಗಿದ್ದರಿಂದ ಏನು ಹೇಳ್ತಾರೆ, ನಮಗೋಸ್ಕರ ಹೋಗಿದ್ದ ಮೋಸೆ ಏನಾದರೂ ಗೊತ್ತಿಲ್ಲ, ನಾವೇನು ಮಾಡೋಣ, ಆರೋನ ಹತ್ರ ಹೋಗಿ ಏನಂತ ಕೇಳ್ತಾರೆ, ಆರೋನನ್ನೇ ನಮಗೇನು ಬೇಕು, ಒಂದು ದೇವರು ಬೇಕು, ನಮ್ಮನ್ನು ನಡೆಸುವಂಥ ದೇವರೊಬ್ಬರು ಬೇಕು. ಸೊ ಈ ಒಂದು ಜಾಗದಲ್ಲಿ ಎಷ್ಟೋ ವಿಷಯಗಳನ್ನ ಅರ್ಥ ಮಾಡ್ಕೊಬೋದು. ನೋಡಿ, ಇಸ್ರೇಲ್ ಜನರ ಕಣ್ಗಳಿಗೆ ಅವರನ್ನು ಈಜಿಪ್ಟಿಂದ ಆಚೆ ಕರ್ಕೊಂಬಂದಿದ್ದು ದೇವರಲ್ಲ, ಯಾರು, ಮೋಸೆ. ಈಜಿಪ್ಟ್ ಜನರ ಮುಂದೆ, ಅಂದರೆ ಇಸ್ರೇಲ್ ಜನರಿಗೆ ಎಷ್ಟೇ ದೇವರು ಅತಿಶಯ ಮಾಡಿದ್ರು, ಎಷ್ಟೇ ಹೊಸ ಹೊಸ ವಿಷಯಗಳನ್ನ ಮಾಡಿದ್ರು, ಇಸ್ರೇಲ್ ಜನರ ಕಣ್ಗಳಿಗೆ ದೇವರಿಗಿಂತ ದೊಡ್ಡದಾಗಿ ಕಾಣಿಸಿದ ಯಾರು, ಮೋಸೆ. ಅವ್ರೇನು ಹೇಳ್ತಾರೆ ಜಾಗದಲ್ಲಿ, ನಮ್ಮನ್ನು ನಡೆಸೋದಕ್ಕೆ ಮೋಸೆ ಇಲ್ಲ, ಮೋಸೆ ಬದಲಾಗಿ ನಮಗೇನು ಮಾಡು, ಒಂದು ದೇವರ ಸ್ವರೂಪವನ್ನು ಮಾಡಿ. ನೋಡಿ, ದೇವರು ಸಹ ಸ್ಟಾರ್ಟಿಂಗಲ್ಲಿ ಏನು ಹೇಳ್ತಾರೆ ಅಂದರೆ, ಈಜಿಪ್ಟ್ ಜನರ ಮುಂದೆ ನಿನ್ನ ನಾನು ದೇವರಾಗಿ ಹಾಕಿಸ್ತೀನಿ ಅಂತ ಹೇಳ್ತಾರೆ. ಯಾರನ್ನು ನೋಡಿ ಹೇಳ್ತಾರೆ, ಮೋಸೆಯನ್ನು ನೋಡಿ ಹೇಳ್ತಾರೆ. ಆದರೆ ದೇವರು ಈಜಿಪ್ಟ್ ಜನರ ಮುಂದೆ ಮಾಡಬೇಕಾದದ್ದನ್ನು ಇಸ್ರೇಲ್ ಜನರು ಸಹ ಏನು ಮಾಡ್ತಾ ಇದ್ದಾರೆ, ಮೋಸೆನ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ ಅಂತ ನೋಡಿಲ್ಲ, ಮೋಸೆ ನಮ್ಮನ್ನು ನಡೆಸ್ತಾ ಇದ್ದಾರೆ ಅಂತ ನೋಡ್ತಾರೆ. ಮೋಸೆ ಇನ್ನೇನು ನೋಡಿ, ಇದೇ ಇಸ್ರೇಲ್ ಜನರ ಕಣ್ಮುಂದೆನೇ ದೇವರು ಮೋಸೆನಿಟ್ಟು ಏನು ಮಾಡ್ತಾ ಇದ್ದಾರೆ, ಸಮುದ್ರವನ್ನು ಎರಡು ಮಾಡ್ತಾರೆ. ಇವಾಗ ತಾನೇ ಮಾಡ್ತಾರೆ. ಮಾಡಿ ಮುಗಿಸಿದ ಮೇಲೆ ಏನಾಗ್ತಾ ಇದೆ, ಅವರು ದೇವರನ್ನು ಕೊಂಡಾಡುತ್ತಾ ಏನು ಮಾಡ್ತಾರೆ, ಹಾಡಿಕೊಂಡು ಹೋಗ್ತಾರೆ. ಇದೇ ಜನರು ನೋಡಿ ಆರಾಧನೆ ಮಾಡ್ತಾ ಇದ್ದಾರೆ, ಎಲ್ಲ ಹೊಸ ಹೊಸ ವಿಷಯಗಳನ್ನು ಮಾಡ್ತಾ ಇದ್ದಾರೆ. ದೇವ್ರು ಏನು ಮಾಡ್ತಾರೆ, ಮಾರಲ್ಲಿರುವಂಥ ನೀರನ್ನ ಏನು ಮಾಡ್ತಾ ಇದ್ದಾರೆ, ಸಿಹಿಯಾಗಿ ಮಾರ್ಪಡಿಸ್ತಾ ಇದ್ದಾರೆ, ಎಲ್ಲ ನಡೀತಾ ಇದೆ. ಆದರೆ ಅವ್ರ ಕಣ್ಗಳಿಗೆ ದೇವರಾಗಿ ಯಾರು ಕಾಣಿಸ್ತಾ ಇದ್ದಾರೆ, ಮೋಸೆ. ದೇವರು ಒಬ್ಬರನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಒಂದೇ ಕಾರಣದಿಂದ ಆ ಮನುಷ್ಯ ಇಲ್ಲ ಅಂದರೆ ಆ ಜಾಗದಲ್ಲಿ ಏನು ಮಾಡಿಬಿಡ್ತಾ ಇದ್ದಾರೆ, ದೇವರೇ ಬೇರೆ ಏನಾದರೂ ಮಾಡಿಬಿಡೋಣ ಅಂತ ಏನು ಮಾಡ್ತಾರೆ, ಜಾಗದಲ್ಲಿ ದೇವರ ಒಂದು ಸ್ವರೂಪವನ್ನು ಏನು ಮಾಡ್ತಾ ಇದ್ದಾರೆ, ಮಾಡ್ತಾರೆ. ಅವರು ಸುಮ್ಮನೆ ಏನೋ ಒಂದು ದೇವರ ಸ್ವರೂಪವನ್ನು ಮಾಡಿಲ್ಲ. ಈಜಿಪ್ಟಲ್ಲಿ ಅವ್ರು ಇರಬೇಕಾದ್ರೆ ನೋಡಿ, ನೀವು ಒಂದು ಏರಿಯಲ್ಲಿ ಹೋಗಿದ್ರೆ ಆ ಏರಿಯಾಲಿರುವಂಥ ಹ್ಯಾಬಿಟ್ಟು ಎಲ್ಲನೂ ಒಂದು 30-40 ವರ್ಷ ಅಲ್ಲ, ನೀವು 10 ವರ್ಷ ಇದ್ರೇ ಏನಾಗ್ಬಿಡುತ್ತೆ, ಆ ಏರಿಯಾಲಿರುವಂಥ ಜನರ ಹ್ಯಾಬಿಟ್ ನಮಗೆ ಬಂದುಬಿಡುತ್ತೆ. ನಾವು ಬೇರೆ ಊರಿಂದ ಬಂದಿರ್ಬೋದು, ಬ್ಯಾಂಗ್ಳೂರು ಬಂದಮೇಲೆ ಏನಾಗ್ಬಿಡ್ತಾರೆ, ಚೇಂಜ್ ಆಗ್ತಾರೆ. ಯಾಕೆ ಚೇಂಜ್ ಆಗ್ತೀವಿ, ಯಾಕಂದರೆ ಆ ಸುತ್ತಮುತ್ತಲಿರುವಂಥ ವಾತಾವರಣ. 10 ವರ್ಷ 20 ವರ್ಷ ಇರುವಂಥ ನಮಗೆ ಹಂಗಿದ್ರೆ 400 ವರ್ಷ ಈಜಿಪ್ಟಲ್ಲೇ ಇದ್ದು ಬೆಳೆದ ಇಸ್ರೇಲ್ ಜನರಿಗೆ ಏನಾಗ್ತಾ ಇದೆ, ಅಲ್ಲಿರುವಂಥ ಪದ್ಧತಿ ಇರಲಿ, ಅಲ್ಲಿರುವಂಥ ಕ್ಯಾರೆಕ್ಟರ್ಸ್ ಇರಲಿ, ಎಲ್ಲ ಇವರೊಳಗಡೆ ಏನಾಗ್ತಾ ಇದೆ, ಈ ಸುಲಭವಾಗಿ ಬರ್ತಾ ಇದೆ. ಆ ಕಾರಣದಿಂದನೇ ಈಜಿಪ್ಟಲ್ಲಿ ಆರಾಧನೆ ಮಾಡ್ತಿದ್ದ ದೇವರು ಏನಾಗಿತ್ತು, ದೇವರ ಒಂದು ಸ್ವರೂಪ ಏನು, ಆ ಒಂದು ಬಸವ. ಅದನ್ನು ಒಂದು ಇಂಗ್ಲೀಷ್ ಹೆಸರು ಇರಲಿ, ಆ ಈಜಿಪ್ಟ್ ಹೆಸರು ಬೇರೆ ಇದೆ, ಅದು ನಮಗೆ ಬೇಡ. ಆದರೆ ಆ ಜಾಗದಲ್ಲಿ ಏನಕ್ಕೋಸ್ಕರ ಆ ಒಂದು ದೇವರನ್ನು ಆರಾಧನೆ ಮಾಡ್ತಿದ್ರು ಅಂದರೆ ಬಲ ಮತ್ತು ರೀಪ್ರೊಡಕ್ಷನ್ ಮತ್ತು ಬಲ ಮತ್ತು ನಾವು ದೊಡ್ಡ ಸಂತತಿ ಆಗ್ತೀವಿ ಅಂತ ಹೇಳುವಂಥ ಒಂದು ದೇವರು ಯಾರು, ಆ ಒಂದು ಈಜಿಪ್ಟಲ್ಲಿ ಇದ್ದಂಥ ದೇವರು, ಸ್ಟ್ರೆಂತ್ಗೆ ಇದ್ದಂಥ ದೇವರು, ಅದು ಆ ದೇವರು. ಸೊ ಆ ದೇವರನ್ನು ಈ ಜನರು ಏನು ಮಾಡ್ತಾ ಇದ್ದಾರೆ, ಈ ಕಡೆ ಮೋಸ ಇಲ್ಲ ಅಂತ ಹೇಳಿದ ತಕ್ಷಣ ದೇವರು ಇವ್ರ ಕಣ್ಣು ಕಾಣಿಸ್ತಾ ಇಲ್ಲ, ಮೋಸೆನೇ ಅವ್ರ ಕಣ್ಣು ಕಾಣಿಸ್ತಾ ಇಲ್ಲ. ಇಮ್ಮಿಡಿಯೇಟಾಗಿ ಏನು ಮಾಡ್ತಾ ಇದ್ದಾರೆ, ನಮ್ಮ ದೇವರ ಹೆಸರಿನಲ್ಲೇ ಆ ದೇವ್ರನ್ನ ಏನು ಮಾಡ್ತಾ ಇದ್ದಾರೆ, ಆ ದೇವ್ರನ್ನ ಸ್ವರೂಪ ಮಾಡ್ಕೊಳ್ತಾ ಇದ್ದಾರೆ. ಕರೆದಿದ್ದೇನಂತ ಯಾವೇ ಅಂತ ಕರಿತಾ ಇದ್ದಾರೆ ಈ ದೇವ್ರನ್ನ, ಆದರೆ ಏನು ಮಾಡ್ತಾ ಇದ್ದಾರೆ, ಸ್ವರೂಪ ಎಲ್ಲಿಂದ ಬಂತು, ಈಜಿಪ್ಟ್ ಜನರಿಂದ. ಅವರೇ ಈಜಿಪ್ಟಿಂದ ಎಷ್ಟೋ ಜನ ಹೇಳ್ತಾರೆ ಗೊತ್ತಾ, ಇಸ್ರೇಲ್ ಜನರನ್ನ ಈಜಿಪ್ಟಿಂದ ಆಚೆ ಕರ್ಕೊಂಬಂದ್ಬಿಟ್ರಿ ಈಸಿಯಾಗಿ, ಆದರೆ ಈಜಿಪ್ಟನ್ನು ಇಸ್ರೇಲ್ ಜನರಿಂದ ಆಚೆ ತೆರೆಯೋಕ್ಕೆ ಆಗಿಲ್ಲ. ಎಷ್ಟೋ ಜನರನ್ನ ದೇವರು ಏನು ಮಾಡ್ತಾರಂತೆ, ರಕ್ಷಣೆಯಲ್ಲಿ ಕರ್ಕೊಂಬಂದ್ಬಿಡ್ತಾರೆ, ಆದರೆ ಅವರ ಹಳೆ ಜೀವನ ಏನಾಗಲ್ಲ, ಅವರನ್ನು ಬಿಟ್ಟು ಹೋಗಿರಲ್ಲ. ಎರಡಕ್ಕೂ ಏನಿದೆ, ತುಂಬ ವ್ಯತ್ಯಾಸ ಇದೆ.
ಬರೀ ಹಳೆಯ ಜೀವನವನ್ನು ಬಿಟ್ಟು ಬರುವುದಕ್ಕೂ ಆ ಒಂದು ನಾವು ಹಳೆಯ ಜೀವನ ಬಿಟ್ಟು ಬರುವುದಕ್ಕೂ ಹಳೆಯ ಜೀವನ ನಮ್ಮನ್ನು ಬಿಟ್ಟು ಹೋಗೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇಸ್ರೇಲ್ ಜನರು ಈಜಿಪ್ಟಿಂದ ಆಚೆ ಬಂದರು, ಆದರೆ ಅವ್ರಿಗೆ ಪ್ರಾಬ್ಲಮ್ ಆಗಿದ್ದ ಮೊದಲನೇ ಕ್ಷಣ ಏನು ಮಾಡ್ತಾ ಇದ್ದಾರೆ, ದೇವರನ್ನು ಬಿಟ್ಟು ದೂರ ಹೋಗಿ ಹಳೆಯ ಒಂದು ವಿಗ್ರಹವನ್ನು ಕರ್ಕೊಂಬರ್ತಾ ಇದ್ದಾರೆ. ಹಲ್ಲೆಲೂಯ. ಆ ಒಂದು ಹಳೆಯ ವಿಗ್ರಹ ಜಾಗದಲ್ಲಿ ಏನು ಮಾಡ್ತಾ ಇದೆ, ಆ ಒಂದು ಹಳೆಯ ದೇವ್ರನ್ನ ಎಷ್ಟು ದಿವಸ ಮೋಸ ಏನಕ್ಕೋಸ್ಕರ ಈ ವಿಷಯ ಇಲ್ಲಿ ನಡೀತು? 32ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ನಡುವುದಕ್ಕೆ ಕಾರಣ ಏನು ಗೊತ್ತಾ? ದೇವರು ಇವರ ಜೊತೆ, ಇವಾಗ ನಾವು ಓದಿದ್ವಲ್ಲ ಎಕ್ಸಡಸ್ 24 ನಾವು ಓದಿದ್ವಲ್ಲ, ಇವ್ರ ಜೊತೆ ಏನು ಮಾಡ್ಕೊತಾ ಇದ್ದಾರೆ, ದೇವರು ಒಂದು ಕವನೆಂಟ್, ಒಂದು ಒಡಂಬಡಿಕೆ ಮಾಡ್ಕೊಳ್ತಾ ಇದ್ದಾರಲ್ಲ. ದೇವರ ಒಡಂಬಡಿಕೆ ಮಾಡಿಕೊಂಡು ಒಡಂಬಡಿಕೆಗೆ ಬೇಕಾದ ರೂಲ್ಸು 10 ಕಟ್ಟಳೆಗಳನ್ನು ಕೊಡೋದಕ್ಕೆ ಮೋಸೆನ ಏನು ಮಾಡ್ತಾರೆ, ದೇವರು ಬೆಟ್ಟದ ಮೇಲೆ ಎಷ್ಟು ದಿವಸ ಕರೀತಾರೆ, 40 ದಿವಸ. 40 ದಿವಸ ಮೋಸೆ ಕೆಳಗಡೆ ಬರದೇ ಇದ್ದ ಕಾರಣಕ್ಕೋಸ್ಕರ ಈ ಜನರು ಬರೀ 40 ಡೇಸಲ್ಲಿ ಮೋಸೆನ ಮರೆತು ಏನು ಮಾಡ್ತಾ ಇದ್ದಾರೆ, ನೆಕ್ಸ್ಟು ನಮ್ಮನ್ನು ನಡೆಸೋದಕ್ಕೆ ದೇವರು ಬೇಕು ಅಂತ ಹೊಸ ಸ್ವರೂಪನೇ ಮಾಡಿಬಿಟ್ರು. ಬರೀ 40 ದಿವಸ ದೇವರು ಅವರ ಪ್ರಸನ್ನತೆ ಅಲ್ಲ, ಮೋಸೆ ಆ ಒಂದು ಜಾಗದಲ್ಲಿ ಇಲ್ಲದೇ ಇದ್ದಂಥ ಒಂದೇ ಕಾರಣದಿಂದ 40 ದಿವಸದಲ್ಲಿ ಏನು ಮಾಡ್ತಾರೆ, ಅವ್ರನ್ನ ಕರ್ಕೊಂಬಂದಿದ್ದ ದೇವರನ್ನ ಬಿಟ್ಟು ಹಳೆಯ ದೇವರನ್ನ ಹುಡ್ಕೊಂಡು ಹೋಗ್ತಾರೆ. ಅವ್ರು ಆ ದೇವರು ಅಂತ ಹೇಳಿಲ್ಲ. ಯಾಕೆ ಈ ಒಂದು ವಿಷಯ ಯಾಕೆ ಇನ್ನೂ ಅಷ್ಟು ಮುಖ್ಯ ಅಂದರೆ, ಯೋಚನೆ ಮಾಡಿ ನೋಡಿ, ಅವರು ಕ್ರಿಶ್ಚಿಯನ್ ಆಗೇ ಇದ್ದಾರೆ. ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಅವರು ಏನಾಗಿದ್ದಾರೆ, ದೇವರಲ್ಲೇ ಇದ್ದಾರೆ, ಸಭೆಗೆ ಬರ್ತಾ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಅವರ ದೇವರು ನಿಜವಾಗ್ಲೂ ಯಾರಿಲ್ಲ, ದೇವರು ಯೇಸು ಕ್ರಿಸ್ತು ಇಲ್ಲ. ಅವರು ಏನು ಹೇಳ್ತಾ ಇದ್ದಾರೆ, ಹೆಸ್ರಿಗೆ ಮಾತ್ರ ಏನಾಗಿದ್ದಾರೆ, ಕ್ರಿಶ್ಚಿಯನ್ಸ್ ಆಗಿದ್ದಾರೆ ಅಂತೀವಲ್ಲ, ಇದೇ ಹೆಸ್ರಿಗೆ ಮಾತ್ರ ಕ್ರಿಸ್ತು ಅಂದರೆ ಅವ್ರ ರಕ್ಷಣೆ ಒಳಗಡೆ ಬಂದಿದ್ದಾರೆ. ಆದರೆ ಯೇಸು ಕ್ರಿಸ್ತುವನ್ನು ಏನು ಮಾಡಿಲ್ಲ, ಸ್ವಂತ ರಕ್ಷಕನಾಗಿ ಸ್ವೀಕರಿಸ್ಕೊಂಬಾರ. ದೇವರು ಅವ್ರನ್ನ ಮಕ್ಕಳಾಗಿ ಸ್ವೀಕರಿಸಿರ್ಬೋದು, ಆದರೆ ಅವ್ರು ಏನು ಮಾಡಿರಲ್ಲ, ದೇವರನ್ನು ತಂದೆಯಾಗಿ ಸ್ವೀಕರಿಸಿರಲ್ಲ. ಹಲ್ಲೆಲೂಯಾ. ದೇವರನ್ನು ಏನು ಮಾಡಿರ್ತಾರೆ, ತಂದೆ ಅಂದರೆ ಈ ರೀತಿ ಇರಬೇಕು, ಆ ರೀತಿ ಇರಬೇಕು. ನಮ್ಮ ಇಷ್ಟಕ್ಕೆ ಕರೆಕ್ಟಾಗಿ ದೇವ್ರು ನಡೀದೇ ಇರುವಾಗ ನಾವೇನು ಮಾಡಿಬಿಡ್ತೀವಿ, ತಕ್ಷಣ ದೇವ್ರನ್ನ ಬಿಟ್ಟು ದೂರ ನೋಡಿ. ಎಷ್ಟೋ ಜನ ಏನೇ ಕಷ್ಟ ಬಂದರೂ ದೇವ್ರನ್ನ ಬಿಟ್ಟು ಯಾಕಿದೆ, ಕೆಲವು ಜನ ಏನಾಗಲ್ಲ, ಎಷ್ಟೇ ಕಷ್ಟ ಬಂದರೂ ಏನು ಮಾಡಲ್ಲ, ದೇವ್ರನ್ನ ಬಿಟ್ಟು ದೂರ ಹೋಗಲ್ಲ. ಯಾಕೆ ಅವರಿಂದ ಅದನ್ನ ಮಾಡೋಕ್ಕಾಗ್ತಾ ಇದೆ? ಅವರೆಲ್ಲ ಮಾಡ್ತಾರೆ, ದೇವ್ರ ಮೇಲೆ ಏನು ಮಾಡಲ್ಲ, ಕೋಪ ಬರಲ್ಲ, ನಿಂದಿಸಲ್ಲ ದೇವರನ್ನು. ಯಾಕೆ ಅದನ್ನು ಮಾಡ್ತಾ ಇದ್ದಾರೆ? ಅವರಿಂದ ಮಾತ್ರ ಯಾಕೆ ಅದು ಸಾಧ್ಯ ಆಗ್ತಾ ಇದೆ? ಯಾಕಂದರೆ ದೇವರನ್ನು ಸ್ವಂತ ರಕ್ಷಕರಾಗಿ ಏನು ಮಾಡಿದಾರಂತೆ, ಸ್ವೀಕರಿಸಿದ್ದಾರೆ. ಹಲ್ಲೆಲೂಯಾ. ಎಷ್ಟೇ ಕಷ್ಟ ಬಂದರೂ ಅಂಥವ್ರ ಬಾಯಿಂದ ಮಾತ್ರ ಯಾಕೆ ಆ ಒಂದು ಮಾತು ಬರ್ತಾ ಇಲ್ಲ ಅಂದರೆ, ಯಾಕಂದರೆ ದೇವರನ್ನು ಅವರು ಸ್ವಂತ ರಕ್ಷಕನಾಗಿ ಸ್ವಂತ ತಂದೆಯಾಗಿ ಏನು ಮಾಡಿದಾರಂತೆ, ಸ್ವೀಕರಿಸಿದ್ದಾರೆ. ಪೌಲಿಂದ ಜೈಲಲ್ಲಿ ಕೂತ್ಕೊಂಡು ಅವರು ಕಷ್ಟಪಡ್ತಾ ಇರಬೇಕಾದ್ರೆ ಅಷ್ಟು ಏನು ಮಾಡ್ತಾರೆ, ಅಷ್ಟು ಹೊಡೆದಿರ್ತಾರೆ, ಹಿಂಸೆಯಲ್ಲಿ ಇರಬೇಕಾದ್ರೆ ಅವಾಗ ಏನಂತ ಬರೀತಾ ಇದ್ದಾರೆ, ನೀವೆಲ್ಲ ವಿಷಯಗಳಲ್ಲಿ ಏನು ಮಾಡಿ ಸಂತೋಷವಾಗಿ ಎಲ್ಲಿ ಬರೀತಾ ಇದ್ದಾರೆ ಅವರು? ಫಿಲಿಪಿಯನ್ಸ್ 4ನೇ ಅದೇ, ಎಲ್ಲದಕ್ಕೂ ಪ್ರಾರ್ಥನೆ ಮಾಡಿ, ಎಲ್ಲದಲ್ಲೂ ಏನು ಮಾಡಿ ಕೃತಜ್ಞತಾ ಸ್ತೋತ್ರದೊಡನೆ ದೇವರಲ್ಲಿ ಏನು ಮಾಡಿ ಸಂತೋಷವಾಗಿರಿ ಅಂತ ಹೇಳೋದಕ್ಕೆ ಎಲ್ಲಿ ಹೇಳ್ತಾ ಇದ್ದಾರೆ? ಜೈಲಲ್ಲಿ. ಅವರಿಂದ ಯಾಕೆ ಅದನ್ನು ಮಾಡೋಕ್ಕಾಗ್ತಾ ಇದೆ? ನಿಜವಾದ ರಕ್ಷಣೆಗೂ ದೇವರು ಸುಮ್ಮನೆ ರಕ್ಷಿಸಿದ್ದಾರೆ, ಆದರೆ ನಾನು ರಕ್ಷಣೆಯಲ್ಲಿ ಇಲ್ಲ ಅಂತ ಹೇಳೋದಕ್ಕೂ ವ್ಯತ್ಯಾಸ ಅದು. ಹಲ್ಲೆಲೂಯಾ. ದೇವ್ರು ನಿಮ್ಮನ್ನು ರಕ್ಷಿಸಿ, ನೀವು ಬ್ಯಾಪ್ಟಿಸಮ್ ತೊಗೊಬೋದು, ಪವಿತ್ರಾತ್ಮ ಪಡ್ಕೊಂಡಿರ್ಬೋದು, ವಾಕ್ಯ ಚೆನ್ನಾಗಿ ಗೊತ್ತಿರ್ಬೋದು, ಆದರೆ ಇದೆಲ್ಲವನ್ನು ಮೀರಿ ಬರುವುದು ಸ್ವಂತ ರಕ್ಷಕರಾಗಿ ಸ್ವೀಕರಿಸಿದ್ದೇವ. ನೋಡಿ, ಇಸ್ರೇಲ್ ಜನರು ಕೆಲವೇ ದಿವಸಗಳು ಮೋಸೆ ಆ ಜಾಗದಲ್ಲಿ ಇರಲಿಲ್ಲ, ದೇವ್ರು ಇರಲಿಲ್ಲ ಅಂತಲೂ ಸಹ ಇಲ್ಲ. ಮೋಸೆ ಎಲ್ಲೋಗ್ತಾರೆ ಗೊತ್ತಾ? ಆ ಒಂದು ಮಲೆಯ ಮೇಲೆ ಏನಿರುತ್ತಂದರೆ, ದೇವರ ಬೆಟ್ಟದ ಮೇಲೆ ಏನಿರುತ್ತಂದರೆ ದೇವರ ಮಹಿಮೆ ಏನಾಗಿರುತ್ತಂತೆ, ಇಳ್ದಿರತ್ತೆ. ಹಲ್ಲೆಲೂಯಾ. ದೇವರು ಅವರ ಮುಂದೆ ಎಂಥ ರೀತಿ ಏನು ಮಾಡಿರ್ತಾರೆ, 20ನೇ ಅಧ್ಯಾಯದಲ್ಲಿ ಅಷ್ಟು ಮೈಟಿಯಾಗಿ ಏನು ಮಾಡಿರ್ತಾರೆ, ಅಷ್ಟು ಬಲವಾಗಿ ಇಳ್ದಿರ್ತಾರೆ ಮನೇಲಿ ಹೋಗೋದು. ಅದೆಲ್ಲವನ್ನು ನೋಡಿ ಅದೇ ಕ್ಲೌಡ್ಸಲ್ಲಿ, ಅದೇ ಮೇಘದ ಒಳಗಡೆ ಯಾರಿರ್ತಾರೆ ಇವಾಗ? ಮೋಸೆ ಆ ಜಾಗದಲ್ಲಿ ಇರ್ತಾರೆ, ಮಾತಾಡ್ತಾ ಇರ್ತಾರೆ, ಮಲೆ ಮೇಲೆ ಹೋಗಿ ದೇವ್ರ ಜೊತೆ ಮಾತಾಡ್ತಾ ಇರ್ತಾರೆ. ಆ ಮಲೆ ಮೇಲೆ ಇರುವಂಥ ಒಂದು ಮೇಘಮೋಟವಾಗಿರಲಿ, ಆ ಒಂದು ಥಂಡರ್ ಲೈಟ್ನಿಂಗ್ ಇರಲಿ, ಅದೆಲ್ಲವನ್ನು ನೋಡಿದ್ರೂ ಸಹ ಈ ಜನರಿಗೆ ಏನಾಗ್ತಾ ಇಲ್ಲ, ಭಯ ಅಂತಲ್ಲ, ಅವ್ರಿಗೇನಿಲ್ಲ, ಸ್ವಂತ ಒಂದು ದೇವರ ಜೊತೆ ಒಂದು ರಿಲೇಷನ್ಶಿಪ್, ಒಂದು ಏನು ಹೇಳ್ತೀರಾ, ಒಂದು ಸಂಬಂಧ ಇಲ್ಲ. ಅದರಿಂದ ಅವ್ರು ಏನು ಮಾಡ್ತಾರೆ, ಮೇಲೆ ಅದು ನಡೀತಾ ಇದೆ, ಮೋಸೆ ಮೇಲೆ ಇದ್ದಾರೆ, ಇವ್ರೇನು ಅಂದ್ಕೊಂಡಿದ್ದಾರೆ, ಮೋಸೆ ಅಷ್ಟೇ ಬರಲ್ಲ, ಹಿಂತಿರುಗಿ ಯಾವಾಗ ಬರ್ತಾರೋ ಗೊತ್ತಿಲ್ಲ, ನಮ್ಮನ್ನು ಈ ಜಾಗದಿಂದ ನೆಕ್ಸ್ಟ್ ನಡೆಸೋದಕ್ಕೆ ಏನು ಬೇಕು, ಒಂದು ದೇವರು ಬೇಕು. ನೋಡಿ, ಮೋಸೆ 40 ದಿವಸ ಮೇಲಿರ್ತಾರೆ. ಅದೇ ರೀತಿ ಹೊಸ ಒಡಂಬಡಿಕೆ ಸ್ಟಾರ್ಟ್ ಮಾಡುವಾಗಲೇ 40 ದಿವಸ ಏನು ಮಾಡ್ತಾ ಇದ್ದಾರೆ, ಯೇಸು ಕ್ರಿಸ್ತು ಉಪವಾಸ ಇರ್ತಾರೆ. ನಾವು ಈ 40 ದಿವಸ ಆದ ಮೇಲೆ ಯೇಸು ಕ್ರಿಸ್ತುಗೆ ಬರುವಂಥ 3 ಟೆಸ್ಟ್ ಏನು, 3 ಏನು ಹೇಳ್ತೀರಾ, ಪರೀಕ್ಷೆಗಳು ಯಾವುದು? ಮೊದಲು ಊಟಕ್ಕೋಸ್ಕರ ಬರುತ್ತೆ, ಆಮೇಲೆ ಪ್ರೈಡ್,
ಮತ್ತೆ ಏನು ಹೇಳ್ತೀರಾ? ಪ್ರೈಡ್ಗೆ ಏನು ಹೇಳ್ತೀರಾ? ಜಂಬಕ್ಕೋಸ್ಕರ ಬರುತ್ತೆ. ಮೂರನೇದೇನು? ನೀನು ನಿಜವಾಗ್ಲೂ ದೇವಕುಮಾರ, ನೀನು ನನಗೆ ಆರಾಧನೆ ಮಾಡು ಅಂತ ಹೇಳ್ತಾನೆ. ಮೊದಲು ಏನು ಹೇಳ್ತಾರೆ? ಮೊದಲು ಊಟ, ಬೇಸಿಕ್ ನಮ್ಗೆ ಏನೆಲ್ಲ ಬೇಕು, ಊಟ ಇರಲಿ, ತಿಂಡಿ, ಅದಕ್ಕೋಸ್ಕರ ಮೊದಲು ಜಗಳ ಬರ್ತಾ ಇದೆ. ಸೆಕೆಂಡ್ ಏನಕ್ಕೋಸ್ಕರ ಅಂದರೆ ಆ ಜಾಗದಲ್ಲಿ ವಾಕ್ವಾದ, ಪರೀಕ್ಷೆ ಬರ್ತಾ ಇದೆ. ಸೆಕೆಂಡ್ ಏನಾಗ್ತಾ ಇದೆ? ಪ್ರೈಡ್, ಜಂಬ. ಮೂರನೇದು ಏನು ಬರ್ತಾ ಇದೆ? ಆ ಜಾಗದಲ್ಲಿ ಯೇಸು ಕ್ರಿಸ್ತಗೆ ಬಂದಂಥ ಪರೀಕ್ಷೆ ದೇವರಾಗಿದ್ದರೆ ಆರಾಧನೆ. ಇಸ್ರೇಲ್ ಜನರಿಗೂ ಇವರಿಗೂ ಬಂದಂಥದ್ದು ಒಂದೇ ಪರೀಕ್ಷೆ. ಹಲ್ಲೆಲೂಯ. ಯೇಸು ಕ್ರಿಸ್ತಗೆ ಬಂದಿದ್ದು, ಇಸ್ರೇಲ್ ಜನರಿಗೆ ಬಂದಿದ್ದೇನು? ಒಂದೇ ರೀತಿಯಾದ ಪರೀಕ್ಷೆ. ಅವ್ರನ್ನ ಆ ಜಾಗದಿಂದ ಮುಂದೆ ನಡೆಸೋದಕ್ಕೆ ಯಾರೂ ಇಲ್ಲ. ಅವರ ಸಂತತಿಯನ್ನು ಜಾಸ್ತಿ ಮಾಡೋದಕ್ಕೆ ದೇವರು ವಾಗ್ದಾನ ಕೊಟ್ಟಿರ್ತಾರೆ, ಆದರೆ ಅವ್ರಿಗೆ ಜನರು ಯಾರೋ, ಲೀಡರು ಯಾರೂ ಇಲ್ಲ. ಮೂರನೇದೇನು? ಅವ್ರ ಆರಾಧನೆ ಮಾಡೋದಕ್ಕೆ ಒಂದು ದೇವರು ಅವ್ರ ಕಣ್ಗಳಿಗೆ ಕಾಣಿಸ್ತಿಲ್ಲ. ಅವ್ರ ಕಣ್ಗಳಿಗೆ ಕಾಣಿಸುವಂಥ ದೇವ್ರು ಏನಾಗಿತ್ತು ನೋಡಿ, ಯೇಸು ಕ್ರಿಸ್ತಗೆ ಏನು ಮಾಡ್ತಾರೆ? ನೀನು ನನಗೆ ಆರಾಧನೆ ಮಾಡಿ. ಯಾಕಂದರೆ ಯೇಸು ಕ್ರಿಸ್ತು ಮನುಷ್ಯರಾಗಿರಬೇಕಾದ್ರೆ ದೇವ್ರು ಅವ್ರ ಕಣ್ಣಿಗೆ ಏನಾಗಿರಲ್ಲ, ಕಾಣಿಸಿರಲ್ಲ. ದೇವರ ಪ್ರಸನ್ನತೆ ಅವರಿಗೆ ದೇವರಾಗಿ ಕಾಣಿಸಿರಲ್ಲ. ಆ ಜಾಗದಲ್ಲಿ ಕಾಣಿಸಿರೋ ಕಣ್ಮುಂದೆ ನಾನೆಲ್ಲ ಕೊಡ್ತೀನಿ ಅಂತ ಏನು ಮಾಡ್ತಾನೆ ಪಿಶಾಚಿ? ನೀನು ನನಗೆ ಅಡ್ಡ ಬೀಳು. ಸೊ ಇಸ್ರೇಲ್ ಜನರಿಗೂ ಯೇಸು ಕ್ರಿಸ್ತಗೆ ಬಂದದ್ದು ಒಂದೇ ಪರೀಕ್ಷೆ. ಈ ಜಾಗದಲ್ಲಿ ಏನು ಮಾಡ್ತಾರೆ? ಇಸ್ರೇಲ್ ಜನರು 3 ಪರೀಕ್ಷೆನ ಏನಾಗ್ಬಿಡ್ತಾರೆ? ಸೋತೋಗ್ತಾರೆ. ಯೇಸು ಕ್ರಿಸ್ತು 3 ಪರೀಕ್ಷೆನ ಏನು ಮಾಡ್ತಾರೆ? ಜಯಿಸಿ ಬರ್ತಾರೆ. ಹಲ್ಲೆಲೂಯ. ಸೊ ಈ ಒಂದು ವಿಷಯ ನಾವು ನೋಡಬೇಕಾದ್ರೆ ನೋಡಿ, 40 ದಿವಸ ಏನಕ್ಕೋಸ್ಕರ ಮೇಲಿರ್ತಾರೆ ಅಂದರೆ ಮೋಸೆ, ಆ 40 ಡೇಸು ಎಲ್ಲಿಂದ ಅಂದರೆ ಎಕ್ಸಡಸ್ 25 31ವರೆಗೂ ಏನೆಲ್ಲ ದೇವ್ರ ಜೊತೆ ಮಾತಾಡ್ತಾ ಇದ್ದಾರೆ ಅನ್ನೋದೇ ಅಲ್ಲಿ ಬರ್ತಿರ್ತಾರೆ. ಹಲ್ಲೆಲೂಯ. 40 ದಿವಸ ಎಲ್ಲಿ ಹೇಳ್ತೀರಾ? ಆ ಒಂದು ಬೆಟ್ಟದ ಮೇಲೆ ಏನೆಲ್ಲ ಮಾತಾಡಿರ್ತಾರೋ ಅದೆಲ್ಲವನ್ನು ಬರೆದಿರೋದೇ 25ರಿಂದ 31. ದೇವರು ಹೊಸ ಒಂದು ಒಡಂಬಡಿಕೆ ಮಾಡೋದಕ್ಕೆ ಮೊದಲು ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ ಜಾಗದಲ್ಲಿ ಕೊಡ್ತಾ, ಇದೆಲ್ಲ ಮಾಡಬಾರ್ದು ಅಂತ. ಆ 40 ದಿವಸ ಮೋಸೆ ಮಾಡಿದ್ದಿದೆ ಕೆಲಸ. ಆ ಒಂದು ಕಲ್ಲು ಏನು ಹೇಳ್ತೀರಾ, ಕಲ್ಲುಗಳ ಮೇಲೆ ಓಕೆ 10 ಆಜ್ಞೆಗಳು ಇಲ್ಲಿವರೆಗೂ ನಾವು ನೋಡೋದು ಏನಂತ, ಈ ಜನರು ಇದೆಲ್ಲ ಮಾಡೋಕ್ಕೆ ಪ್ರಾರಂಭಿಸಿದ್ರು. ಇದಕ್ಕೆ ಬೆಸ್ಟ್ ಇನ್ನೊಂದು ಏನಂದರೆ 6ನೇ ವಾಕ್ಯ ನೀವು ನೋಡಬೇಕಾದ್ರೆ, ಅವರು ಚೆನ್ನಾಗಿ ತಿಂದು ಮೆರೆದು ಏನು ಮಾಡ್ತಾರೆ, ಡ್ಯಾನ್ಸ್ ಎಲ್ಲ ಆಡಿ ತಪ್ಪಾದ ವಿಷಯಗಳನ್ನು ಮಾಡೋಕ್ಕೆ ಆ ಜಾಗದಲ್ಲಿ ಪ್ರಾರಂಭಿಸ್ತಾರೆ. ಯಾಕೆ ಇದನ್ನು ಮಾಡ್ತಾರೆ ಅಂದರೆ, ಆ ಒಂದು ಅವರ ಪದ್ಧತಿಯಲ್ಲಿ, ಯಾರು ಈಜಿಪ್ಟ್ ಜನರ ಪದ್ಧತಿಯಲ್ಲಿ ಇದೂ ಏನಾಗಿತ್ತು? ಒಂದು ಭಾಗವಾಗಿ ಇತ್ತು. ಹಲ್ಲೆಲೂಯ. ಅವರ ಆರಾಧನೆ ನಮ್ಮ ಆರಾಧನೆಗಿಂತ ವ್ಯತ್ಯಾಸವಾಗಿರುತ್ತೆ. ನಾವು ದೇವರನ್ನ ಭಯಭಕ್ತಿಯಿಂದ ಅಥವಾ ನಾವು ದೇವರನ್ನು ಹಾಡಿ ಕೊಂಡಾಡಿ ಆ ರೀತಿ ನಾವು ಮಾಡಬೇಕಾದ್ರೆ ಅವರ ಆರಾಧನೆ ಈ ರೀತಿ ಇರುತ್ತೆ. ಯಾವ ರೀತಿ? ಈ ರೀತಿ ಕೊಂಡಾಟ, ಆಟ, ಊಟ, ಮೆರೆಯುವುದು, ಕುಣಿಯೋದು ಮತ್ತು ತಪ್ಪಾದ ಕೆಲಸಗಳನ್ನು ಆ ದೇವರ ಪ್ರಸನ್ನತೆಯಲ್ಲಿ ಮಾಡುವುದೇ ಅವರಿಗೆ ಏನಾಗಿತ್ತು? ಕಾಮನ್ ಆಗಿತ್ತು. ಹಲ್ಲೆಲೂಯ. ನಾವು ಇಲ್ಲಿವರೆಗೂ ನೋಡಿದ್ದು ನಮಗೇನು ಅರ್ಥ ಆಗ್ತಾ ಇದೆ? ಈ ಜನರು ಏನಕ್ಕೋಸ್ಕರ ಆ ಒಂದು ದೇವರನ್ನು ಆಯ್ದುಕೊಂಡ್ರು? ಯಾಕಂದರೆ ಅವರಿಗೆ ಬೇಕಾಗಿದ್ದ ಆ ಜಾಗದಲ್ಲಿ ಏನು ಊಟ ಬೇಕಾಗಿತ್ತು, ಅವರನ್ನು ನಡೆಸೋದಕ್ಕೆ ಯಾರಾದ್ರು ಬೇಕಾಗಿತ್ತು. ನೆಕ್ಸ್ಟ್ ಏನು ಬೇಕು? ಬಲಕ್ಕೆ ಒಂದು ಸಿಂಬಲ್ ಯಾರಾಗಿದ್ದು? ಆ ಒಂದು ಬಸವ. ನಾವು ಬಸವ ಅಂತ ಹೇಳ್ತೀವಿ, ಆದರೆ ಅವರಿಗೆ ಅದು ಬೇರೆದ ಹೆಸರಲ್ಲಿತ್ತು. ಈ ಒಂದು ವಿಷಯ ಕಾರಣದಿಂದಾನೆ ಆ ದೇವರನ್ನು ಸೆಲೆಕ್ಟ್ ಮಾಡಿಕೊಂಡು ಆರೋನನ್ನು ಏನು ಮಾಡ್ತಾ ಇದ್ದಾನೆ? ಆ ಜಾಗದಲ್ಲಿ ಯಾವುದಕ್ಕೆ ಒಂದು ಶೇಪ್ ಕೊಡ್ತಾ ಇದ್ದಾನೆ. ಹಲ್ಲೆಲೂಯ. ನಾವು ಅದೇ ಇವಾಗ 7ನೇ ವಾಕ್ಯದಲ್ಲಿ ನೋಡಿ, ಮೋಸೆಯನ್ನು ನೋಡಿ ದೇವರೇನು ಹೇಳ್ತಾ ಇದ್ದಾರೆ? ನೀನು ಕರೆದುಕೊಂಡು ಬಂದಂಥ ಜನರು. ನೋಡಿ, ನಮ್ಮೆಲ್ಲರಿಗೂ ಗೊತ್ತು ಇದು ದೇವರ ಜನರು ಅಂತ. ಮತ್ತು ಮೋಸೆಯನ್ನು ನೋಡಿ ದೇವರು ಏನಕ್ಕೋಸ್ಕರ ಈ ಒಂದು ಒಂದೇ ಪದ ಯೂಸ್ ಮಾಡ್ತಾ ಇದ್ದಾರೆ, ನಿನ್ನ ಜನರು ಅಂತ. ಏನು ಕಾರಣ ಇರ್ಬೋದು? ಮತ್ತು ಮೋಸೆ ತಿರುಗಿ ಯಾಕೆ ಇಲ್ಲ ದೇವರೇ ನಿಮ್ಮ ಜನರು ಅಂತ ಹೇಳ್ತಾ ಇದ್ದಾರೆ? ಏನು ಕಾರಣ ಇರ್ಬೋದು? ಯೋಚನೆ ಮಾಡಿ ನೋಡಿ. ಏನು ಕಾರಣ ಇರ್ಬೋದು? ದೇವರು ಈಜಿಪ್ಟ್ ಇಲ್ಲ ನಿನ್ನ ಜನರು ಅಂತ ಹೇಳೋದಕ್ಕೆ ಆ ಜಾಗದಲ್ಲಿ ಏನು ಕಾರಣ ಇರುತ್ತೆ? ನಾವು ಈ ರೀತಿ ಮಾತಾಡಬೇಕಂದ್ರೆ, ಅಥವಾ ಪ್ರಾರ್ಥನೆಯಲ್ಲೂ ಸಹ ದೇವರು ನಮ್ಮ ಜೊತೆ ಈ ರೀತಿ ಮಾತಾಡಬೇಕಂದ್ರೆ, ನಮಗೆ ಅಷ್ಟು ದೇವರ ಜೊತೆ ಒಂದು ಸ್ನೇಹಿತನಾಗಿದ್ದರೆ ಮಾತ್ರ ದೇವರು ಈ ಲೆವೆಲಲ್ಲಿ ನಿಮ್ಮ ಜೊತೆ ಮಾತಾಡ್ತಾರೆ. ಹಲ್ಲೆಲೂಯ. ನೋಡಿ, ಒಂದು ಸ್ವಂತ ಒಂದು ಫ್ರೆಂಡ್ ಜೊತೆನೋ ಅಥವಾ ಒಂದು ತಂದೆ ಮಗ ಮಾತನಾಡುವಂಥ ರೀತಿಯಲ್ಲಿ ದೇವರ ಆ ಜಾಗದಲ್ಲಿ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯ. ಯಾರನ್ನು ಸಹ ಸುಲಭವಾಗಿ ನಿನ್ನ ಜನರು ಅಂತ ಹೇಳ್ಬಿಡಲ್ಲ. ಆ ಜಾಗದಲ್ಲಿ ನಿನ್ನ ಜನರು ಅಂತ ಹೇಳೋದು ಒಂದು, ದೇವರು ಅವನನ್ನು ಏನು ಮಾಡ್ತಾ ಇದ್ದಾರೆ? ಪರೀಕ್ಷೆ ಮಾಡಿ ನೋಡ್ತಾ ಇದ್ದಾರೆ, ಇವನು ಏನು ಮಾಡ್ತಾನೆ. ಯಾಕಂದರೆ ಸುಲಭವಾಗಿ ಮೋಸ ಹೇಳ್ಬೋದು ಇವರು ನನ್ನ ಜನರು ಅಂತ. ಯಾಕೆ ಮೋಸೆಯ ಜಾಗದಲ್ಲಿ ನನ್ನ ಜನರು ಅಂತ ಹೇಳಲ್ಲ? ನೋಡಿ,
ಅವ್ರೇನು ಹೇಳ್ತಾರೆ, ಇಲ್ಲ ದೇವ್ರೆ ನೀವು ಕೊಟ್ಟಂಥ ವಾಗ್ದಾನ, ನೀವು ಮಾಡಿರೋದು ಅಂತ ದೇವರು ಮೋಸೆನ ಏನು ಮಾಡ್ತಾರೆ, ಪರೀಕ್ಷೆ ಮಾಡ್ತಾ ಇದ್ದಾರೆ. ಇವನು ಆ ಜನರು ಇವನ್ನ ದೇವರಾಗಿ ನೋಡ್ಬೋದು, ಆದರೆ ಇವನನ್ನು ದೇವರಾಗಿ ನೋಡ್ತಾ ಇದ್ದಾನ. ಹಲ್ಲೆಲೂಯಾ. ಆ ಒಂದು ಪರೀಕ್ಷೆ ಏನು ಮಾಡ್ತಾರೆ ದೇವರು, ಮೋಸೆ ನೋಡಿ ಏನು ಮಾಡ್ತಾರೆ, ತುಂಬ ಸುಲಭವಾದ ಒಂದು ಏನು ಮಾಡ್ತಾರೆ, ಈ ಸಿಂಪಲ್ ಆದ ಒಂದು ಪರೀಕ್ಷೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಒಂದು ರೀತಿ ದೇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ದೇವರು ಮೊದಲು ಅವರ ದುಃಖವನ್ನು ಆ ಜಾಗದಲ್ಲಿ ತೋರಿಸ್ತಾ ಇದ್ದಾರೆ. ಈ ಜನರು ಈ ರೀತಿ ಮಾಡಿಬಿಟ್ರಲ್ಲ ನನ್ನನ್ನು ಬಿಟ್ಟು, ನೀನು ಬಂದು ಇಷ್ಟು ಸ್ವಲ್ಪ ಹೊತ್ತಾಗೆಲ್ಲ ಇಷ್ಟೊತ್ತರಲ್ಲಿ ಏನು ಮಾಡ್ತಾರೆ, ಈ ಜನರು ತಪ್ಪು ಮಾಡ್ತಾರೆ. ಒಂದು ಎರಡನೇದ ಜಾಗದಲ್ಲಿ ಏನು ಮಾಡ್ತಾರೆ, ದೇವರು ಮೋಸೆಯನ್ನ ಹೃದಯವನ್ನು ಏನು ಮಾಡ್ತಾ ಇದ್ದಾರೆ, ಪರೀಕ್ಷೆ ಮಾಡಿ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ಇದನ್ನು ನೋಡಬೇಕಾದ್ರೆ ಅವಾಗ ಮೋಸೆ ಇಮ್ಮಿಡಿಯೇಟಾಗಿ ಏನು ಮಾಡ್ತಾರೆ ನೋಡಿ, 7ನೇ ವಾಕ್ಯದಿಂದ ಕಂಟಿನ್ಯೂಸ್ ಆಗೋದೆ ನಾವು ನೋಡೋಣ. ಸ್ವಲ್ಪ ಬೇಗ ಓದಿ. ವಿಮೋಚನ ಕಂಡ 32ನೇ ವಚನ 7ರಿಂದ. ಹೀಗಿರಲಾಗಿ ಕರ್ತರು ಮೋಶೆಗೆ, ನೀನು ಬೆಟ್ಟದಿಂದ ಇಳಿದು ಹೋಗು, ಐಗುಪ್ತ ದೇಶದಿಂದ ನೀನು ಕರೆದುಕೊಂಡ ಬಂದ ನಿನ್ನ ಜನರು ಕೆಟ್ಟು ಹೋದರು. ನಾನು ಅವರಿಗೆ ಆಜ್ಞಾಪಿಸಿದ ಮಾರ್ಗವನ್ನು ಅವರು ಬೇಗನೆ ಬಿಟ್ಟು ಹೋಗಿ 10ನೇ ವಾಕ್ಯ ಓದಿ ಹಂಗೆ. ತಮಗೆ ಲೋಹದ ಬಸವನ್ನು ಮಾಡಿಸಿಕೊಂಡು ಅದಕ್ಕೆ ಅಡ್ಡಬಿದ್ದು ಯಜ್ಞಗಳನ್ನು ಅರ್ಪಿಸಿ, ಇಸ್ರಾಯೇಲರೇ ನೋಡಿರಿ, ಇದೇ ನಿಮ್ಮನ್ನು ಐಗುಪ್ತದಿಂದ ಕರೆದುಕೊಂಡು ಬಂದ ದೇವರು ಎಂದು ಹೇಳಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು. ಅದಲ್ಲದೆ ಕರ್ತರು ಮೋಶೆಗೆ, ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ, ಇವರು ನನ್ನ ಆಜ್ಞೆಗೆ ಬೊಗ್ಗದವರು ಆಗಿದ್ದಾರೆ. ಆದ ಕಾರಣ ನೀನು ನನ್ನನ್ನು ತಡೆಯಬೇಡ, ನನ್ನ ರೋಷಾಗ್ನಿ ಉರಿಯಲ್ಲಿ ಅವರನ್ನು ಭಸ್ಮ ಮಾಡುವೆನು. ತರುವಾಯ ನಿನ್ನಿಂದಲೇ ಬೇರೆ ಒಂದು ದೊಡ್ಡ ಜನಾಂಗ ಉಂಟಾಗುವಂತೆ ಮಾಡುವೆನು ಎಂದು ಹೇಳಿದರು. ಆಮೇಲೆ 11ನೇ ವಾಕ್ಯ ಓದಿ, ಮುಖ್ಯವಾದ 10 ಮತ್ತು 11. ಆಗ ಮೋಶೆ ತನ್ನ ದೇವರಾದ ಕರ್ತರನ್ನು ಬೇಡಿಕೊಂಡು, ಕರ್ತರೇ, ನೀವು ಮಹಾಶಕ್ತಿಯಿಂದಲೂ ಭುಜಬಲದಿಂದಲೂ ಐಗುಪ್ತ ದೇಶದಿಂದ ಬಿಡಿಸಿದ ನಿನ್ನ ಪ್ರಜೆಗಳ ಮೇಲೆ ಕೋಪದಿಂದ ಇರುವುದು ಏಕೆ? ನೋಡಿ, ಮೋಸೆಯನ್ನು ನೋಡಿ ದೇವ್ರು ಏನು ಹೇಳ್ತಾ ಇದ್ದಾರೆ ಸ್ಟಾರ್ಟಿಂಗಲ್ಲಿ, ಇಲ್ಲ ಇವರು ನಿನ್ನ ಜನರು, ನೀನು ಕರ್ಕೊಂಬಂದೆ ಅಂತ ಹೇಳಿದ ತಕ್ಷಣ ಮೋಸೆ ತಿರುಗಿ ಏನು ಹೇಳ್ಬಿಡ್ತಾರೆ ದೇವ್ರಿಗೆ, ಇಲ್ಲ ದೇವರೇ ನೀವು ಏನು ಮಾಡಿದ್ದೀರಾ, ಈ ಜನರನ್ನ ಅಲ್ಲಿಂದ ಕರ್ಕೊಂಬ. ನಾವು ದೇವರ ವಾಕ್ಯದಲ್ಲಿ ಏನು ಬರೆದಿದ್ದಾರೆ ಅಂದರೆ, ಎಲ್ಲ ಮನುಷ್ಯರಲ್ಲೂ ಮೋಸೆ ಮಾತ್ರ ತುಂಬ ಹಂಬಲಾಗಿದ್ದಂತೆ. ತುಂಬ ಹಂಬಲಾದ ಮನುಷ್ಯ, ಅದು ತುಂಬ ತಾಳ್ಮೆಯಿಂದ ಇರುವಂಥ ಮನುಷ್ಯ ಯಾರಂತೆ, ಮೋಸೆ. ತುಂಬ ತಗ್ಗಿಸ್ಕೊಂಡಂಥ ಮನುಷ್ಯ ಯಾರಂತೆ, ಮೋಸೆ. ನಾವು ನೋಡಿ, ಮೋಸೆ ತನ್ನ ಜೀವನದಲ್ಲಿ ಮಾಡಿರುವಂಥ ವಿಷಯಗಳು ಅಥವಾ ಅವರ ಮೂಲಕ ದೇವರು ಮಾಡಿರುವಂಥ ಅತಿಶಯಗಳನ್ನು ಯೋಚನೆ ಮಾಡಿ ನೋಡಿ. 400-500 ವರ್ಷ ಇಸ್ರೇಲ್ ಜನರು ಏನಾಗಿದ್ದಾರೆ, ಈಜಿಪ್ಟಲ್ಲಿ ಏನಾಗಿದ್ದಾರೆ, ಫುಲ್ ದಾಸತ್ವದಲ್ಲಿದ್ದಾರೆ. ಅಂಥ ಒಂದು ಸ್ಥಳದಲ್ಲಿ ಇರಬೇಕಾದ್ರೆ 10 ವ್ಯಾಧಿಗಳನ್ನು ತಂದು ಎಲ್ಲ ಹೊಸ ಹೊಸ ಅತಿಶಯಗಳನ್ನು ಮಾಡಿ, ಎಲ್ಲ ಇದುವರೆಗೂ ಮನುಷ್ಯರು ನೋಡದೇ ಇರುವಂಥ ಅತಿಶಯಗಳನ್ನು ಮೋಸೆಯ ಮೂಲಕ ಏನು ಮಾಡ್ತಾರೆ ದೇವರು ಮಾಡಿ, ಅದನ್ನು ಮಾತ್ರ ಮಾಡ್ತಾ ಇಲ್ಲ, ತನ್ನ ಶತ್ರುಗಳಿಂದ ಕಾಪಾಡಿಸಿ ಕೆಂಪು ಸಮುದ್ರವನ್ನು ಏನು ಮಾಡ್ತಾ ಇದ್ದಾರೆ, ದಾಟಿಸಿ ಬಿಡ್ತಾ ಇದ್ದಾರೆ. 10 ವ್ಯಾಧಿಗಳಾಯಿತು, ಈ ಕಡೆ ಇದನ್ನು ಆಗ್ತಾ ಇದೆ. ನೆಕ್ಸ್ಟ್ ನೋಡಿ, ಮಾರನ ನೀರನ್ನ ಏನು ಮಾಡ್ತಾ ಇದ್ದಾರೆ, ಸಿಹಿಯಾಗಿ ಮಾರ್ಪಡಿ. ಇಷ್ಟು ಮಾತ್ರ ಅಲ್ಲ, ಇದೆಲ್ಲ ಆದ ಮೇಲೆ ದೇವರ ಪ್ರಸನ್ನತೆ ಆ ಒಂದು ಬೆಟ್ಟದ ಮೇಲೆ ಬರಬೇಕಾದ್ರೆ ಮೋಸೆಯನ್ನು ಮಾತ್ರ ಏನು ಮಾಡ್ತಾ ಇದ್ದಾರೆ, ಅಲೋ ಮಾಡ್ತಾ ಇದ್ದಾರೆ. ಇಷ್ಟು ಇರಬೇಕಾದ್ರೆ ಎಂಥ ಮನುಷ್ಯ ಇದ್ರೂ ಒಳಗಡೆ ಏನಾಗ್ಬಿಡುತ್ತೆ, ಈ ಜನರಿಗಿಂತ ನಾನು ದೊಡ್ಡವನು ಅನ್ನುವಂಥ ಒಂದು ಮನಸ್ತಾಪನೆ ಏನಾಗಬೇಕು, ಬರಲೇಬೇಕು. ಇವತ್ತು ನಾವು ಯಾರು ಮಾಡುವ ಸೇವೆಗಿಂತಾನು ಮೋಸೆ ನಮಗಿಂತ ಎಷ್ಟೋ ಹೆಚ್ಚಾಗಿ ಮಾಡಿಬಿಟ್ಟಿದ್ದಾರೆ. ಇವತ್ತಿರುವಂಥ ಸೇವಕರಾಗಿರಲಿ, ಇವತ್ತಿರುವಂಥ ಯಾರೇ ಇರಲಿ, ಆ ಮೋಸೆ ಮಾಡಿರುವ ಲೆವೆಲ್ಗೆ ಅಥವಾ ಅವರ ಮೂಲಕ ದೇವರು ಮಾಡಿರುವ ಲೆವೆಲ್ಗೆ ಯಾರು ಏನು ಮಾಡಿರಲ್ಲ, ನಾವು ಯಾರೂ ನೋಡಿರಲ್ಲ ನಮ್ಮ ಕಣ್ಗಳಿಂದ. ಹಲ್ಲೆಲೂಯಾ. ನಾನು ಮೋಸೆನ ಮಹಿಮೆ ಪಡಿಸಿ ಮಾತಾಡ್ತಾ ಇಲ್ಲ, ಆದರೆ ಆ ಜಾಗದಲ್ಲಿ ಮೋಸೆನ ಜೀವನವನ್ನು ನೋಡಿ, ಇದು ಮಾತ್ರ ಅಲ್ಲ, ದೇವರು ಇನ್ನೆಷ್ಟೋ ವಿಷಯಗಳನ್ನು ಮೋಸೆ ಮೂಲಕ ಮಾಡ್ತಾರೆ. ಮೋಸೆಯಷ್ಟು ಸೇವೆ ಅಥವಾ ಮೋಸೆಯಷ್ಟು ಸೇವೆ ದೇವರಿಗೋಸ್ಕರ ಯಾರು ಅತಿಶಯಗಳು ಅವರ ಮೂಲಕ ಯಾರು ಮಾಡಿರೋದು ನಾವು ನೋಡಿ. ಮೋಸೆ ಆದ ಮೇಲೆ ಆ ಲೆವೆಲ್ಗೆ ನಾವು ಯಾರು ನೋಡ್ತೀವಿ ನೆಕ್ಸ್ಟು ಎಲಿಶಾ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ, ಯೇಸು ಕ್ರಿಸ್ತ. ಅದುವರೆಗೂ ಅಂಥ ಒಂದು ಸ್ಥಳದಲ್ಲಿ ಮೋಸೆಯನ್ನು ಏನು ಮಾಡಿದ್ದಾರೆ, ದೇವರು ಇಟ್ಟಿದ್ದಾರೆ, ಉಪಯೋಗಿಸಿದ್ದಾರೆ. ಹಲ್ಲೆಲೂಯಾ. ಆದರೆ ಮೋಸೆ ಮನಸ್ಸಲ್ಲಿ ಏನು ಬಂದಿಲ್ಲ, ಸ್ವಲ್ಪನೂ ಗರ್ವ ಬಂದಿಲ್ಲ. ಹಲ್ಲೆಲೂಯಾ. ಸ್ವಲ್ಪನೂ ಏನಿಲ್ಲ ಅವನಲ್ಲಿ, ಒಂದು ಜಂಬ ಅನ್ನುವಂಥ ವಿಷಯ ಅವರಲ್ಲಿ ಬಂದಿಲ್ಲ. ಅವಾಗಲೂ ಏನು ಹೇಳ್ತಾರೆ, ದೇವರೇ ಇಲ್ಲ ಇವರು ನಿಮ್ಮ ಜನರು. ಸುಲಭವಾಗಿ ಮೋಸ ಹೇಳ್ಬೋದಾಗಿತ್ತು, ಇವರು ನನ್ನ ಜನರು ಅಂತ. ಯಾಕಂದರೆ ನಾನು ಕರ್ಕೊಂಬಂದೆ, ನಾನು ಮಾಡಿದೆ ಅಂತ ಸುಲಭವಾಗಿ. ನಾವು ಏನೂ ಮಾಡಿರಲ್ಲ, ನಮ್ಮಲ್ಲಿ ಏನಿರುತ್ತೆ,
ಎಷ್ಟೋ ಚಂಬ, ಎಷ್ಟೋ ಗರ್ವ, ನಾನು ಸೇವೆ ಮಾಡಿದೆ, ಅಥವಾ ನಾನು ದೇವರಿಗೋಸ್ಕರ ಇದೆ, ನಾನು ಇಷ್ಟು ಕಾಸು ಕೊಟ್ಟೆ, ನಾನು ಅದನ್ನು ಮಾಡಿದೆ, ಅಥವಾ ನಾನು ಕ್ಲೀನ್ ಸ್ವಲ್ಪ ಸ್ವಲ್ಪ ವಿಷಯಗಳು ನಾವೇನು ಅನ್ಬಿಡ್ತೀವಿ, ಓ ನಾನು ಮಾಡಿದೆ ಅಂತ. ಮೋಸ ಇಷ್ಟು ವಿಷಯಗಳನ್ನ ಮಾಡ್ಬಿಟ್ಟು ಏನು ಹೇಳ್ತಾರೆ, ಇಲ್ಲ ದೇವರೇ ನಿಮ್ಮ ಮಕ್ಕಳು ನೀವು ಕರ್ಕೊಂಬಂದ್ರೆ ಆಚೆ. ಹಲ್ಲೆಲೂಯಾ. ಮೋಸೆಯಲ್ಲಿ ಇರುವಂಥ ಮನಸ್ಸು ನಮ್ಮಲ್ಲಿದೆಯಾ? ಹಲ್ಲೆಲೂಯಾ. ನೆಕ್ಸ್ಟ್ ನೋಡಿ, ಇದೆಲ್ಲ ನಾವು ನೋಡ್ಕೊಂಡು ಬರಬೇಕಾದ್ರೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದಾರೆ, 15ನೇ ವಾಕ್ಯ ನೋಡಿ. 15 ಬೇಡ, 19ನೇ ವಾಕ್ಯ ಓದಿ, 19 ಓದಿ ಸಾಕು. ಅವನು ಪಾಳೆಯದ ಹತ್ತಿರಕ್ಕೆ ಬಂದು ಆ ಬಸವನನ್ನು ಜನರು ಕುಣಿದಾಡುವುದನ್ನು ಕಂಡಾಗ ಬಹು ಕೋಪಗೊಂಡು ಕೈಯಲ್ಲಿದ್ದ ಶಿಲಾಶಾಸನಗಳನ್ನು ಬೆಟ್ಟದ ಬುಡದಲ್ಲಿ ನೆಲಕ್ಕೆ ಹಾಕಿ ಒಡೆದು ಬಿಟ್ಟನು. ಹಲ್ಲೆಲೂಯಾ. ಓಕೆ, ಈ ಜಾಗದಲ್ಲಿ ಏನಾಗ್ತಾ ಇದೆ, ಏನು ಹೇಳ್ತಾ ಇದ್ದಾರೆ ಮೋಸೆ ಅಥವಾ ದೇವರ ಆ ಜಾಗದಲ್ಲಿ ಏನು ಮಾಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ನೋಡಿ, ಯೋಚನೆ ಮಾಡಿ ನೋಡಿ. ಮೋಸೆಯನ್ನು ನೋಡಿ ಏನು ಹೇಳ್ತಾ ಇದ್ದಾರೆ, ಅಥವಾ ಮೋಸೆ ಏನು ಮಾಡ್ತಾರೆ ಆ ಜಾಗದಲ್ಲಿ, ಆ 2 ಕಲ್ಲಿನಲ್ಲಿ ದೇವರು ಬರೆದಿರುವ ವಿಷಯಗಳನ್ನು ಏನು ಮಾಡಿಬಿಟ್ರಂತೆ, ಅವರು ಹಲಗೆಗಳನ್ನು ಏನು ಮಾಡಿದ್ರು, ಹೊಡೆದಾಕಿದ್ರು. ಯಾಕೆ ಮೋಸೆ ಹೊಡೆದಾಕಿದ್ರು ಅದನ್ನು? ಓಕೆ, ಕೋಪ ಅರ್ಥ ಆಯಿತು. ಕೋಪ ಅಥವಾ ದೇವ್ರಿಗೋಸ್ಕರ ಬಂದಂಥ ರೋಷದಲ್ಲಿ ಮೋಸೆ ಹೊಡೆದಾಕಿದ್ರು ಅಂತ ನಾವು ಹೇಳ್ತೀವಿ. ಅದನ್ನು ದಾಟಿ ಬೇರೆ ಏನು ರೀಸನ್ ಇರ್ಬೋದು ಮೋಸೆ ಮಾಡೋದಕ್ಕೆ? ಓಕೆ, ಸರಿ. ಓಕೆ, ಬೇರೇನು ಅಲ್ಲ, ಮೋಸೆ ಅದನ್ನು ಮಾಡುವುದಕ್ಕೆ ಮೇಯ್ನ್ ಒಂದು ಇಂಪಾರ್ಟೆಂಟ್ ಆದ ರೀಸನ್ ಏನಿರಬೇಕು. ಒಂದು, ಓಕೆ ಇವ್ರ ಕೋಪ ಬಂತು, ಓಕೆ, ಇನ್ನೊಂದು ಆ ಜನರು ಬರಬೇಕು ಅಂತ ಇದೆ. ಅದು ಎಲ್ಲ ಆಗುತ್ತೆ ಅಂದರೆ ಯೇಸು ಕ್ರಿಸ್ತನ ಮೂಲಕ ಒಂದು ಜಾಗದಲ್ಲಿ ಏನಾಗುತ್ತೆ, ಹೊಸ ಒಡಂಬಡಿಕೆಯಲ್ಲಿ ಏನಾಗುತ್ತೆ, ಆ ಒಂದು ಎರಡು ಕರ್ಟನ್ ಓಪನ್ ಆಗಬೇಕಾದ್ರೆ ಆವಾಗಲೂ ಆಗುತ್ತೆ. ಸರಿ, ಓಕೆ, ಅದೆಲ್ಲ ಒಪ್ಕೋಬೋದು. ಆದರೆ ಮೋಸೆ ಮೂಲಕ ದೇವರು ಅದನ್ನು ಮಾಡೋದಕ್ಕೆ ನೋಡಿ, ಮೋಸೆ ಒಂದು ಚಿಕ್ಕ ತಪ್ಪು ಮಾಡಿದ್ದಕ್ಕೆ ದೇವ್ರು ಏನು ಮಾಡಿಬಿಟ್ರು, ನಿನ್ನ ಕಾನಾನ್ ದೇಶವನ್ನು ನೋಡಲ್ಲ ಅಂತ ನೀನು ಮಾತಾಡು ಅಂತಾರೆ. ಆ ಜಾಗದಲ್ಲಿ ಮೋಸೆ ಏನು ಮಾಡಿಬಿಡ್ತಾರೆ, ಹೊಡೆದು ಬಿಡ್ತಾರೆ. ಸೊ ಮೋಸೆ ಆ ತಪ್ಪಿಗೆ ದೇವರು ಇಷ್ಟು ಪನಿಷ್ ಮಾಡಿರಬೇಕಾದ್ರೆ, ಒಂದು ವೇಳೆ ಇದು ತಪ್ಪಾಗಿದ್ದಿದ್ರೆ ದೇವರು ಯಾಕೆ ಮೋಸೆಗೆ ಈ ಒಂದು ಪನಿಷ್ಮೆಂಟ್ ಕೊಟ್ಟಿಲ್ಲ? ನೋಡಿ, ಆ ಜಾಗದಲ್ಲೂ ಈ ಜನರ ಮೇಲಿರುವಂಥ ಕೋಪದಲ್ಲೂ ಸುಸ್ತಲ್ಲೂ ಅಂದರೆ ಏನು ಆಯಾಸದಲ್ಲಿ ಏನು ಮಾಡಿಬಿಡ್ತಾರೆ, ದೇವ್ರು ಹೇಳಿದ್ದನ್ನು ಸರಿಯಾಗಿ ಕೇಳಿಸ್ಕೊಳ್ದೆ ಮೋಸೆ ಒಂದು ವಿಷಯವನ್ನು ಮಾಡಿಬಿಡ್ತಾರೆ. ಆದರೆ ಈ ಜಾಗದಲ್ಲಿ ಇದನ್ನು ಮಾಡಬೇಕಾದ್ರೆ ಯಾಕೆ ದೇವರು ಒಂದು ಪ್ರಶ್ನೆನೂ ಕೇಳಿಲ್ಲ ಮೋಸೆನ? ನೋಡಿ, ಈ ಈಗ ಏನು ಹೇಳ್ತಾರೆ, ಕಮ್ಯಾಂಡ್ಮೆಂಟ್ಸ್ನ ಹೊಡೆದಾಕಿದ್ದಕ್ಕೆ, ಯಾಕಂದರೆ ದೇವರೇ ತನ್ನ ಸ್ವಂತ ಕೈಗಳಿಂದ ಬರೆದು ಕೊಟ್ಟಿರುವಂಥ ಆಜ್ಞೆಗಳು, ಅದನ್ನು ಹೊಡೆದಾಕಿದ್ರೂ ಸಹ ಇವ್ರೇನು ಮಾಡಿಲ್ಲ. ಆ ಜಾಗದಲ್ಲಿ ದೇವರು ಒಂದು ಪ್ರಶ್ನೆ ಕೇಳಿಲ್ಲ. ಯಾಕೆ ಕೇಳಿಲ್ಲ? ಯೋಚನೆ ಮಾಡಬೇಕು. ನಾವು ಸುಲಭವಾಗಿ ಹೇಳ್ಬಿಡ್ತೀವಿ, ಕೋಪದಲ್ಲಿ ಮೋಸೆ ಕೋಪ ಬಂದಿರುತ್ತೆ, ಹೌದು, ನಾನು ಇಲ್ಲ ಅಂತ ಹೇಳಿಲ್ಲ. ಆದರೆ ಆ ಜಾಗದಲ್ಲಿ ಏನನ್ನು ತೋರಿಸ್ತಾ ಇದ್ದಾರೆ, ಕೆಲವು ವಿಷಯಗಳನ್ನ ದೇವರು ಅದರ ಕುರಿತಾಗಿ ಮಾತಾಡ್ತಾ ಇಲ್ಲ ಅಂದರೆ, ಅವರ ಮೂಲಕ ಮಾಡ್ತಾ ಇದ್ದಾರೆ ಅಂದರೆ ಇಟ್ ಶೋಸ್ ಇಟ್ಸ್ ಪ್ರೊಫೆಟಿಕ್ ಅಂದರೆ ಪ್ರವಾದನೆಯಾಗಿದೆ ಅಂತ ನಮಗೇನಾಗುತ್ತೆ, ಅದನ್ನು ತೋರಿಸ್ತಾ ಇದೆ. ಯಾಕಂದರೆ 34ನೇ ಅಧ್ಯಾಯದಲ್ಲಿ ದೇವರು ಏನು ಮಾಡ್ತಾರೆ ಅಂದರೆ, ತಿರುಗಿ ದೇವರು ಇವ್ರ ಜೊತೆ ಮಾಡಿರೋ ಒಪ್ಪಂದವನ್ನು, ಒಂದು ಅಗ್ರಿಮೆಂಟ್ನ ತಿರುಗಿ ಹೊಸದು ಮಾಡುತ್ತಾರೆ. ಹಲ್ಲೆಲೂಯಾ. ಆ ಜಾಗದಲ್ಲಿ ಮೋಸೆ ಅದನ್ನು ಹೊಡೆದಾಗಬೇಕಾದ್ರೆ ಆ ಜಾಗದಲ್ಲಿ ಏನು ತೋರಿಸ್ತಾ ಇದೆ ಅಂದರೆ, ದೇವರು ಅವರ ಜೊತೆ ಮಾಡಿರುವಂಥ ಒಡಂಬಡಿಕೆನೂ ಹೊಡೆದಾಗ್ತಾ ಇದ್ದಾರೆ. ಇವ್ರು ಮಾಡಿದ ಪಾಪಕ್ಕೋಸ್ಕರ ಆ ಕಟ್ಟಳೆಗಳು ಏನೋ, ಆ ಒಡಂಬಡಿಕೆಯ ಸಿಂಬಲ್ ಏನೋ ಆ ಒಂದು ಕಟ್ಟಳೆಗಳು. ಯಾಕಂದರೆ ನೀವು ಇನ್ನೊಂದು ಸತಿ ಓದಿ, ಎಕ್ಸಡಸ್ 24 ಎಲ್ಲಿ ಓದಿದ್ವಿ, 24ರಲ್ಲಿ 6ರಿಂದ ಕಂಟಿನ್ಯೂಸ್ ಆಗಿ ಓದಿ. ವಿಮೋಚನ ಕಂಡ 26, 7, 8 ಓದಿದ್ವಲ್ಲ, ಅದನ್ನು ಓದಿ. 24 ವಚನ 7ರಿಂದ, ನಿಬಂಧನಾ ಗ್ರಂಥವನ್ನು ತೆಗೆದುಕೊಂಡು ಜನರಿಗೆ ಕೇಳಿಸುವಂತೆ ಓದಿದನು. ಅವನು ಕೇಳಿ, ಕರ್ತನ ಆಜ್ಞೆಗಳನ್ನೆಲ್ಲ ನಾವು ಅನುಸರಿಸಿ ವಿಧೇಯರಾಗುವೆವು ಅಂದರು. ಆಗ ಮೋಶೆ ಆ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮುಕಿಸಿ, ಈಗೋ ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲ ಆಜ್ಞೆಗಳ ಪ್ರಕಾರ ಕರ್ತರು ನಿಮ್ಮನ್ನು ಸಾಕು. 24 ನೀವು 12ರಿಂದ ಕೊನೆಯವರೆಗೂ ಮನೇಲಿ ಹೋಗಿ ಓದ್ಕೊಳ್ಳಿ. ಆದರೆ ಆ ಜಾಗದಲ್ಲಿ ಏನಂದರೆ, ಆ ಒಂದು 2 ಕಟ್ಟಳೆಗಳು ದೇವರು ಅವ್ರ ಕೈಯಲ್ಲಿ ಕೊಟ್ಟಿರುವುದು, ದೇವರು ಅವ್ರ ಜೊತೆ ಮಾಡಿಕೊಂಡಿರುವಂಥ ಸಂಬಂಧ, ಅಂದರೆ ಒಂದು ಒಪ್ಪಂದ, ಅಗ್ರಿಮೆಂಟ್ನ ಏನು ಮಾಡ್ತಾ ಇದ್ದಾರೆ, ಮೋಸೆ ಆ ಜಾಗದಲ್ಲಿ ಹಾಕಿ ಹೊಡೆದಾಕ್ತಾರೆ. ಯಾಕಂದರೆ ಮೊದಲ ಸತಿ ಮಾಡಿರುವಂಥ ಅಗ್ರಿಮೆಂಟ್ನ ಈ ಜನರು ಏನು ಮಾಡಿಲ್ಲ,
ಸರಿ, ಯಾವ ರೀತಿ ಇರುತ್ತೆ ಅಂದರೆ ದೇವರು ನೋಡಿ ಅವಾಗ ತಾನೇ ಅಗ್ರಿಮೆಂಟ್ ಮಾಡ್ತಾ ಇದ್ದಾರೆ. ಮೋಸೆ ಮೇಲೋಗಿ ಅಗ್ರಿಮೆಂಟ್ ಏನು ಮಾಡ್ತಾರೆ, ಅಗ್ರಿಮೆಂಟ್ ಎಕ್ಸಾಂಪಲ್ಗೆ ಅಗ್ರಿಮೆಂಟ್ ಡೀಟೇಲ್ಸ್ ಎಲ್ಲ ಬರೀತಾ ಇದ್ದಾರೆ. ಬರ್ಕೊಂಡು ಕೆಳಗಡೆ ಬರುವಷ್ಟರೊಳಗಡೆ ಏನು ಮಾಡ್ತಾ ಇದ್ದೀವಿ, ಜನರು ಬೇರೆ ದೇವರನ್ನು ಆರಾಧಿಸ್ತಾರೆ. ಯಾವ ರೀತಿ ಇದೆ ಅಂದರೆ ಮದುವೆ ಇವಾಗ ತಾನೇ ಆಯಿತು, ಅಷ್ಟು ಬೇಗ ಕೆಳಗಡೆ ಬಂದರೆ ಬೇರೆ ಯಾರ ಜೊತೆನೋ ಆ ಹುಡುಗಿ ಓಡೋಗ್ಬಿಟ್ಲು ಅನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಮೋಸೆ ಈ ಜನರು ಏನು ಮಾಡ್ತಾ ಇದ್ದಾರೆ, ಕೆಳಗಡೆ ಬರುವಷ್ಟೊತ್ತಿಗೆ ಅಗ್ರಿಮೆಂಟ್ ಏನಾಯಿತು, ಮುರಿದೋಯ್ತು. ಅಲ್ಲೆಲೂಯ. ಯಾಕೆ ಆ ಜಾಗದಲ್ಲಿ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ ದೇವ್ರು ಏನು ಹೇಳ್ತಾರೆ, ಇಸ್ರೇಲ್ ನನ್ನ ಮನವಾಟಿ ಅಂತಾರೆ, ಅಂದರೆ ನನ್ನ ಮದಲಿಂಗತಿ ಅಂತಾರೆ. ಅಲ್ಲೆಲೂಯ. ದೇವರು ಇಸ್ರೇಲ್ ಏನು ಮಾಡ್ತಾರೆ, ಮಕ್ಕಳಾಗಿ ಮಾತ್ರ ನೋಡ್ತಾ ಇಲ್ಲ, ಅವರ ಸ್ವಂತ ಏನು ಹೇಳ್ತಾರೆ, ಗಂಡ ಹೆಂಡತಿ ಇರುವಂಥ ರಿಲೇಷನ್ಶಿಪ್ ರೀತಿಯಲ್ಲಿ ಏನು ಮಾಡ್ತಾರೆ, ಅಷ್ಟು ಏನು ಮಾಡ್ತಾರೆ, ಇಂಪಾರ್ಟೆನ್ಸ್ ಕೊಟ್ಟು ಮಾತಾಡ್ತಾ ಇದ್ದಾರೆ. ಅಲ್ಲೆಲೂಯ. ನಾವು ಅದನ್ನು ಯಾಕೆ ಅರ್ಥ ಮಾಡ್ಕೊಬೇಕು ಅಂದರೆ ನೋಡಿ, ಇವಾಗ ಮೇಲೋಗಿ ಅಗ್ರಿಮೆಂಟ್ ಮುಗಿಸಿ ಕೆಳಗಡೆ ಬರುವಷ್ಟೊತ್ತೊಳಗಡೆ ಏನು ಮಾಡಿಬಿಟ್ರಿ ಜನರು, ಮುರಿದಾರ. ಸೆಕೆಂಡ್ ಟೈಮ್ ಅದಕ್ಕೋಸ್ಕರನೇ ದೇವರು ಆ ಒಡಂಬಡಿಕೆನ ಏನು ಮಾಡ್ತಾರೆ, ರಿನ್ಯೂ ಅಂದರೆ ಹೊಸದು ಮಾಡಿಸ್ತಾ ಇದ್ದಾರೆ. 34ನೇ ಅಧ್ಯಾಯ. ಅದಕ್ಕೆ ಮುಂಚೆನೇ ಏನಾಗುತ್ತೆ ಅಂದರೆ ದೇವ್ರು ಏನು ಹೇಳ್ತಾರೆ, ನಾನು ಮುಂದೆ ಹೋಗಲ್ಲ, ಬೇರೆ ಯಾರಿಗಾದ್ರು ನೀವೇ ಹೋಗಿ ನಾನು ದೇವದೂತರನ್ನ ಕಳಿಸ್ತೀನಿ. ಆವಾಗ ಮೋಸ ಏನು ಹೇಳ್ತಾರೆ, ನಿಮ್ಮ ಪ್ರಸನ್ನತೆ ನಮ್ಮನ್ನು ಏನು ಮಾಡ್ತಾ ಇದೆ, ಡಿಫ್ರೆನ್ಸ್ ತೋರಿಸ್ತಾ ಇದೆ. ನೀವಿಲ್ಲದೆ ಹೋದರೆ ಅನ್ಯ ಜನರಿಗೂ ನಮಗೂ ವ್ಯತ್ಯಾಸ ಇಲ್ಲ. ಅಲ್ಲೆಲೂಯ. ಅದಾದ ಮೇಲೇ ದೇವ್ರು ಇವ್ರ ಜೊತೆ ತಿರುಗಿ ಕಟ್ಟಳೆಗಳನ್ನು ಬರೆಸಿ ಏನು ಮಾಡ್ತಾರೆ, ತಿರುಗಿ ಮಾಡ್ತಾರೆ. ಓಕೆ, ನೀವೇನು ಮಾಡಿ ಅಂದರೆ ಕಂಟಿನ್ಯೂಸ್ ಆಗಿ ಆ ಚಾಪ್ಟರ್ನ ಓದಿ. ಕಂಟಿನ್ಯೂಸ್ ನೆಕ್ಸ್ಟ್ ಏನು ಬರುತ್ತೆ, ಎಲ್ಲಿವರೆಗೂ ಓದಿದ್ವಿ, 20ವರೆಗೂ ಓದಿದ್ವಲ್ಲ, 19ವರೆಗೂ ಓದಿ, 19ಇಂದ ಓದಿ, 17ರಿಂದ ಓದಿ. ಹಲೋ ಚೆಕ್, 17ಇಂದ ಓದಿ. ಓಕೆ. ವಿಮೋಚನಕಾಂಡ 32 ವಚನ 17ರಿಂದ. ಇಸ್ರಾಯೇಲರು ಉತ್ಸಾಹದಿಂದ ಕೂಗಾಡುತ್ತಾ ಇರಲಾಗಿ ಯೋಶುವನು ಆ ಶಬ್ದವನ್ನು ಕೇಳಿ ಪಾಳೆಯದ ಕಡೆಯಿಂದ ಯುದ್ಧ ಧ್ವನಿಯೆಂದು ಕೇಳಿಸುತ್ತದೆ ಎಂದು ಮೋಶೆಗೆ ಹೇಳಿದನು. ಅದಕ್ಕವನು, ನನಗೆ ಕೇಳಿಸುವುದು ಜಯಧ್ವನಿಯೇ ಅಲ್ಲ, ಅಪಜಯ ಧ್ವನಿಯೂ ಅಲ್ಲ, ಉತ್ಸಾಹ ಧ್ವನಿಯೇ ಅಂದನು. ಅವನು ಪಾಳೆಯದ ಹತ್ತಿರಕ್ಕೆ ಬಂದು ಆ ಬಸವನನ್ನು ಜನರು ಕುಣಿದಾಡುವುದನ್ನು ಕಂಡಾಗ ಬಹು ಕೋಪಗೊಂಡು ಕೈಯಲ್ಲಿ ಇದ್ದ ಶಿಲಾಶಾಸನಗಳನ್ನು ಬೆಟ್ಟದ ಬುಡದಲ್ಲಿ ನೆಲಕ್ಕೆ ಹಾಕಿ ಒಡೆದು ಬಿಟ್ಟನು. ಜನರು ಮಾಡಿಸಿಕೊಂಡಿದ್ದ ಬಸವನನ್ನು ಅವನನ್ನು ಹಿಡಿದು ಬೆಂಕಿಯಿಂದ ಸುಟ್ಟು ಅರೆದು ಪುಡಿ ಪುಡಿ ಮಾಡಿ ನೀರಿನ ಮೇಲೆ ಚೆಲ್ಲಿ ಇಸ್ರಾಯೇಲರಿಗೆ ಆ ನೀರನ್ನು ಕುಡಿಸಿದನು. ಆಗ ಅವನು ಆರೋನನನ್ನು, ನೀನು ಈ ಜನರಿಂದ ಮಹಾ ಅಪರಾಧವನ್ನು ಮಾಡಿಸಿದ್ದೀಯಲ್ಲ, ಹೀಗೆ ಮಾಡಿಸುವುದಕ್ಕೆ ಇವರು ನಿನಗೇನು ಮಾಡಿದರು ಎಂದು ವಿಚಾರಿಸಲು ಆರೋನನು, ಸ್ವಾಮಿಯವರು ರೋಷಗೊಳ್ಳಬಾರದು, ಈ ಜನರು ದುಷ್ಟ ಸ್ವಭಾವಿಗಳವೆಂದು ಬಲ್ಲಿರಷ್ಟೇ. ಅವರು ನನ್ನ ಬಳಿಗೆ ಬಂದು ನನ್ನ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ದೇವರುಗಳನ್ನು ಮಾಡಿಸಿಕೊಡು, ಐಗುಪ್ತ ದೇಶದಿಂದ ನಮ್ಮನ್ನು ಕರೆದುಕೊಂಡು ಬಂದ ಮೋಶೆಯು ಏನಾದನು ಗೊತ್ತಿಲ್ಲ ಅಂದರು. ಅದಕ್ಕೆ ನಾನು, ಯಾರಲ್ಲಿ ಚಿನ್ನದ ಒಡವೆ ಇದೆಯೋ ಅವರೆಲ್ಲರೂ ಅದನ್ನು ತೆಗೆದುಕೊಂಡು ನನಗೆ ಕೊಡಬೇಕು ಅಂದೆನು. ಅವರಾಗಿ ಕೊಡಲಾಗಿ ನಾನು ಆ ಚಿನ್ನವನ್ನು ಬೆಂಕಿಯಲ್ಲಿ ಹಾಕಿದಾಗ ಈ ಬಸವ ಉಂಟಾಯಿತು ಅಂದನು. ಜನರು ಅಂಕೆ ತಪ್ಪಿ ತಮ್ಮ ಇಷ್ಟ ಬಂದಂತೆ ಮಾಡುವುದಕ್ಕೆ ಆರೋನನು ಅವನನ್ನು ಬಿಟ್ಟಿದ್ದರಿಂದ ಅವರ ವಿರೋಧಿಗಳು ಅಪಹಾಸ್ಯ ಮಾಡುವುದಕ್ಕೆ ಆಸ್ಪದವಾಯಿತು. ಅವರು ಕ್ರಮವಿಲ್ಲದೆ ಸ್ವಚ್ಛೆಯಾಗಿ ನಡೆದುಕೊಳ್ಳುವುದನ್ನು ಮೋಶೆ ನೋಡಿ ಪಾಳೆಯದ ಬಾಗಿಲಲ್ಲಿ ನಿಂತುಕೊಂಡು, ಕರ್ತರ ಪಕ್ಷದವರು ಎಲ್ಲರೂ ನನ್ನ ಬಳಿಗೆ ಬರಬೇಕು ಎಂದು ಹೇಳಿದನು. ಆಗ ಲೇವಿಯ ಕುಲದವರು ಎಲ್ಲರೂ ಅವನ ಬಳಿಗೆ ಕೂಡಿ ಬಂದರು. ಮೋಶೆ ಅವರಿಗೆ, ಇಸ್ರಾಯೇಲರ ದೇವರಾದ ಕರ್ತರು ಅಪ್ಪಣೆ ಮಾಡುವುದು ಏನು ಎಂದರೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಕತ್ತಿಯನ್ನು ಸೊಂಟಕ್ಕೆ ಕಟ್ಟಿಕೊಂಡು ಪಾಳೆಯದ ಮಧ್ಯದಲ್ಲಿ ಒಂದು ಬಾಗಿಲಿನಿಂದ ಮತ್ತೊಂದು ಬಾಗಿಲಿನವರೆಗೂ ಹೋಗುತ್ತಾ ಬರುತ್ತಾ ಅಣ್ಣ ತಮ್ಮ, ಗೆಳೆಯ, ನೆರೆಯವ ಎಂದು ಲಕ್ಷಿಸದೆ ಜನರನ್ನು ಸಂಹರಿಸಬೇಕು ಎಂದು ಹೇಳಿದನು. ಲೇವಿಯ ಕುಲದವರು ಮೋಶೆಯ ಆಜ್ಞೆಯ ಮೇರೆಗೆ ಮಾಡಿದರು. ಆ ದಿನದಲ್ಲಿ ಜನರೊಳಗೆ ಹೆಚ್ಚು ಕಡಿಮೆ 3,000 ಮಂದಿ ಕೊಲ್ಲಲ್ಪಟ್ಟರು. ಮೋಶೆ ಲೇವಿಯರಿಗೆ, ಇವತ್ತು ನಿಮ್ಮಲ್ಲಿ ಪ್ರತಿಯೊಬ್ಬನು ಮಗನನ್ನಾದರೂ ಅಣ್ಣ ತಮ್ಮಂದಿನಾದರೂ ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ನಿಮ್ಮನ್ನು ಕರ್ತರ ಸೇವೆಗೆ ಪ್ರತಿಷ್ಠಿಸಿಕೊಳ್ಳಬೇಕು. ಹಾಗಾದರೆ ಅವರು ಇವತ್ತೇ ನಿಮ್ಮನ್ನು ಆಶೀರ್ವದಿಸುವರು ಎಂದು ಹೇಳಿದನು. ಆಮೆನ್. ನಾವು ಎಲ್ಲವರೆಗೂ ನೋಡ್ಕೊಂಡ್ವಿ. ಇಸ್ರೇಲ್ ಜನರನ್ನ ಇವಾಗ ಏನಾಯಿತು, ಅವ್ರ ಕೆಳಗಡೆ ಇಳಿದು ಬರ್ತಾ ಇದ್ದಾರೆ. ನೋಡಿದ ಮೇಲೆ ಏನಾಯಿತು, ಆ 2 ಕಟ್ಟಳೆಗಳನ್ನು ಮುರಿದಾಗ್ತಾ ಇದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನಾಗ್ತಾ ಇದೆ, 20ನೇ ವಾಕ್ಯ ಓದಿ. ಹಿಡಿದು ಬೆಂಕಿಯಿಂದ ಸುಟ್ಟು ಅರೆದು ಪುಡಿ ಮಾಡಿ ನೀರಿನ ಮೇಲೆ ಚೆಲ್ಲಿ ಇಸ್ರಾಯೇಲರಿಗೆ ಆ ನೀರನ್ನು ಕುಡಿಸಿದನು. ಆಮೇನ್. ಏನಕ್ಕೋಸ್ಕರ ಇಸ್ರೇಲ್ ನೋಡಿ, ನಾನು ಈ ಚಾಪ್ಟರ್ ಮುಗಿಸ್ಬೇಕಂದ್ರೆ ಎಲ್ಲದಕ್ಕೂ ಒಂದು ಪ್ರಶ್ನೆ ಕೇಳಿ, ಏನಕ್ಕೋಸ್ಕರ ಮೋಸೆ ಅದನ್ನು ಮಾಡಿದ್ರು. ನಂಬರ್ಸ್ 5ನೇ ಅಧ್ಯಾಯ, ನಂಬರ್ಸ್ 5.
ಅರಣ್ಯಕಾಂಡ 5ನೇ ಅಧ್ಯಾಯ 16ನೇ ಅಧ್ಯಾಯದಿಂದ ಓದಿ. ಅರಣ್ಯಕಾಂಡ 5ನೇ ಅಧ್ಯಾಯ ವಚನ 16ರಿಂದ. ಯಾಜಕನು ಅವರನ್ನು ಕರೆದು ಕರ್ತ ಎದುರಿನಲ್ಲಿ ನಿಲ್ಲಿಸಬೇಕು. ಅವನು ಮಣ್ಣಿನ ಪಾತ್ರೆಯಲ್ಲಿ ಪರಿಶುದ್ಧ ಜಲವನ್ನು ತೆಗೆದುಕೊಂಡು ದೇವ ದರ್ಶನದ ಗೂಡಾರದ ನೆಲದಿಂದ ಸ್ವಲ್ಪ ಧೂಳನ್ನು ಆ ನೀರಿನಲ್ಲಿ ಹಾಕಬೇಕು. ಅವನು ಆ ಸ್ತ್ರೀಯನ್ನು ಕರ್ತರ ಮುಂದೆ ನಿಲ್ಲಿಸಿ ಅವಳ ತಲೆಯ ಕೂದಲನ್ನು ಕೆದರಿಸಿ ಆಧಾರದ ಸಂಶಯವನ್ನು ಸೂಚಿಸುವ ಆ ನೈವೇದ್ಯದ ಹಿಟ್ಟನ್ನು ಅವಳ ಕೈಯಲ್ಲಿ ಇಟ್ಟು ಶಾಪವನ್ನು ಉಂಟು ಮಾಡುವ ವಿಷಕರವಾದ ಆ ನೀರನ್ನು ತನ್ನ ಕೈಯಲ್ಲಿ ಹಿಡಿದುಕೊಳ್ಳಬೇಕು. ಆಮೇಲೆ 19 ಓದಿ ಇವಾಗ. 19, 20, 21, 22 ಚಿಕ್ಕ ಚಿಕ್ಕ ವಾಕ್ಯಗಳಿಗೆ. ಯಾಜಕನು ಅವಳಿಂದ ಶಪಥಪೂರ್ವಕವಾದ ಪ್ರಮಾಣ ವಾಕ್ಯವನ್ನು ನುಡಿಸುವವನಾಗಿ ಹೀಗೆನ್ನಬೇಕು. ನೀನು ಪುರುಷನ ಸಂಘ ಮಾಡದೆ ಪರಪುರುಷನ ಸಂಘ ಮಾಡದೆ ಗಂಡನ ಅಧೀನದಲ್ಲಿ ಇದ್ದು ಪಾತಿವ್ರತ್ಯವನ್ನು ಬಿಡದೆ ದುಷ್ಕಾರ್ಯವನ್ನು ಮಾಡದೆ ಇರುವವಳು ಆದರೆ ಶಾಪವನ್ನುಂಟು ಮಾಡುವ ವಿಷಕರವಾದ ನೀರಿನಿಂದ ನಿನಗೆ ಹಾನಿಯಾಗಬಾರದು. ಆದರೆ ನೀನು ಗಂಡವನ್ನು ಉಳ್ಳವಳಾಗಿ ಪರಪುರುಷನ ಬಳಿಗೆ ಹೋಗಿ ಕೆಟ್ಟಿದ್ದರೆ ನಿನ್ನ ಸಂಗಡನಲ್ಲದ ಬೇರೊಬ್ಬನು ನಿನ್ನನ್ನು ಸಂಗಮಿಸಿದರೆ ಕರ್ತನು ನಿನ್ನ ತೊಡೆಗಳು ಕ್ಷೀಣವಾಗಿ ಹೋಗುವಂತೆ ಹೊಟ್ಟೆ ಉಬ್ಬುವಂತೆಯೂ ಮಾಡಿ ನಿನ್ನನ್ನು ನಿನ್ನ ಜನರ ಮಧ್ಯದಲ್ಲಿ ಶಾಪಗ್ರಸ್ತಳನ್ನಾಗಿ ನೇಮಿಸಲಿ. ಆಮೇಲೆ ನೋಡಿ, ದೇವರು ಈ ಜಾಗದಲ್ಲಿ ಅಥವಾ ಮೋಸೆ ಆ ಜಾಗದಲ್ಲಿ ಆ ಒಂದು ಗೋಲ್ಡನ್ ಏನು ಹೇಳ್ತಾರೆ ಬಸವನ ಬಂಗಾರದಲ್ಲಿ ಮಾಡಿರುವಂಥ ಬಸವನ ಏನು ಮಾಡ್ತಾರೆ, ಫುಲ್ಲು ಒಡೆದಾಕಿ ಪೌಡರ್ ಪುಡಿ ಮಾಡಿ ಏನು ಮಾಡ್ತಾ ಇದ್ದಾರೆ, ಅದರೊಳಗಡೆ ಹಾಕಿ ಏನು ಮಾಡ್ತಾರಂತೆ, ಕುಡಿಸ್ತಾರೆ. ಯಾಕೆ ಮಾಡಿದ್ರು? ಈ ಜಾಗದಲ್ಲಿ ನಾವು ನಂಬರ್ಸ್ 5ನೇ ಅಧ್ಯಾಯ ಓದಬೇಕಾದ್ರೆ ಆ ಜಾಗದಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ಒಂದು ಹಸ್ಬೆಂಡ್ಗೆ ಅವಳ ವೈಫ್ ತಪ್ಪಾದ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾಳೆ ಅನ್ನೋ ಒಂದು ಸಂಶಯ ಬಂದರೆ, ಅದೇ ಒಂದು ಡೌಟ್ ಬಂದರೆ ಏನು ಮಾಡ್ಬೋದಾಗಿತ್ತು ಅಂದರೆ ದೇವರ ಆಲಯ ಕರ್ಕೊಂಡು ಹೋಗಿ ಈ ಒಂದು ಟೆಸ್ಟು ಮಾಡ್ಬೋದಾಗಿತ್ತು. ನಿಜವಾಗ್ಲೂ ಅವಳು ತಪ್ಪು ಮಾಡಿದರೆ ಅವಳೇನಾಗುತ್ತಂತೆ, ಹೊಟ್ಟೆ ಉಪಯೋಗಿ ಈ ರೀತಿ ಆಗಿಬಿಡುತ್ತೆ, ಈ ಒಂದು ನೋವು ಅವ್ರಿಗೆ ಬರುತ್ತೆ. ಒಂದು ವೇಳೆ ಅವಳು ತಪ್ಪು ಮಾಡಿಲ್ಲ ಅಂದರೆ ಏನೂ ಆಗಲ್ಲ ಅಂತ ಓದ್ ತೊಗೊಳ್ಬೋದಂತೆ. ಅವಳು ಇದನ್ನು ಮೀರಿ ಏನು ಹೇಳ್ಬೇಕಂತೆ, ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಇದು ಮಾಡ್ತೀನಿ. ಒಂದು ವೇಳೆ ತಪ್ಪು ಮಾಡಿದರೆ ಏನಾಗುತ್ತಂತೆ, ಈ ಒಂದು ವಿಷಯ ಈ ರೀತಿ ಒಂದು ನೋವು ಏನಾಗುತ್ತೆ ಬಂದ್ಬಿಡುತ್ತೆ. ಓಕೆ, ಸೊ ಇದು ನಮಗೇನಕ್ಕೆ ಮುಖ್ಯ ಅಂದರೆ ನೋಡಿ, ದೇವರು ಈ ಜಾಗದಲ್ಲಿ ಏನು ಮಾಡ್ತಾ ಇದ್ದಾರೆ, ನೀವು ಕೊನೆಯ ವಾಕ್ಯ 35ನೇ ವಾಕ್ಯವನ್ನು ಓದಬೇಕಾದ್ರೆ ದೇವರು ಈ ಜನರ ಮಧ್ಯದಲ್ಲೂ ಸಹ ಏನು ಮಾಡ್ತಾರೆ ಅಂದರೆ ಒಂದು ವ್ಯಾಧಿಯನ್ನು ಕಳಿಸ್ತಾರೆ. 35ನೇ ವಾಕ್ಯ ಓದಿ. ವಿಮೋಚನ ಕಾಂಡ 32 ವಚನ 35. ಇಸ್ರಾಯೇಲರು ಆರೋನನ ಕೈಯಿಂದ ಆ ಬಸವನನ್ನು ಮಾಡಿಸಿಕೊಂಡಿದ್ದರಿಂದ ಕರ್ತರು ಅವರನ್ನು ದಂಡಿಸಿದರು. ಈ ಯಾವ ರೀತಿ ದಂಡಿಸ್ತಾ ಇದ್ದಾರೆ ಅಂದರೆ ಒಂದು ವ್ಯಾಧಿ ಅವರ ಮಧ್ಯದಲ್ಲಿ ಬರುತ್ತೆ. ಹಲ್ಲೆಲೂಯಾ. ನೋಡಿ, ಮೋಸೆ ಅದನ್ನು ಆ ಜಾಗದಲ್ಲಿ ಮಾಡಿದ್ದಕ್ಕೆ ಕಾರಣ ಏನಂದರೆ ದೇವರ ಜೊತೆ ಈ ಜನರು ಮಾಡಿರೋ ಒಪ್ಪಂದವನ್ನು ಏನು ಮಾಡಿದ್ರಂತೆ, ಮುರಿದಾಕಿದ್ರು, ಮೀರಿದ ಕಾರಣದಿಂದ ಮೋಸ ಏನು ಮಾಡ್ತಾರೆ, ಅದೇ ವಿಷಯವನ್ನು ಏನು ಮಾಡ್ತಾರೆ, ಇವರಿಗೆ ಕುಡಿಸ್ತಾ ಇದ್ದಾರೆ. ಏನಕ್ಕೋಸ್ಕರ? ಯಾರೆಲ್ಲ ತಪ್ಪು ಮಾಡಿರ್ತಾರೋ ಅವ್ರಿಗೆಲ್ಲ ಏನಾಗತ್ತಂತೆ, ದೇವರು ಅವರನ್ನು ನೋಡ್ಕೊಳ್ತಾರೆ. ಹಲ್ಲೆಲೂಯಾ. ಈ ಒಂದು ವಿಷಯ ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ, ನಂಬರ್ಸಲ್ಲಿ ಏನು ಮಾಡ್ತೀವಿ ನಾವು ಕಲಿತೀವಿ ಏನಕ್ಕೋಸ್ಕರ ದೇವರು ಇದನ್ನು ಮಾಡ್ತಾಯಿದ್ರು ಅಂತ. ಹಲ್ಲೆಲೂಯಾ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ ನೋಡಿ. 22ನೇ ಅಧ್ಯಾಯದಲ್ಲಿ ಏನಾಗತ್ತೆ ನೋಡಿ, ಆರೋನನ್ನು ನೋಡಿ ಏನು ಹೇಳ್ತಾ ಇದ್ದಾರೆ ನೋಡಿ. ಆರೋನನ್ನು, ಸ್ವಾಮಿಯವರು ರೋಷಗೊಳ್ಳಬಾರದು, ಈ ಜನರು ದುಷ್ಟ ಸ್ವಭಾವಿಗಳೆಂದು ಬಲ್ಲಿರಷ್ಟೇ. ಅವರು ನನ್ನ ಬಳಿಗೆ ಬಂದು ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ದೇವರುಗಳನ್ನು ಮಾಡಿಸಿಕೊಡು ಎಂದು ಐಗುಪ್ತ ದೇಶದಿಂದ ನಮ್ಮನ್ನು ಕರೆದುಕೊಂಡು ಬಂದ ಮೋಶೆಗೆ ಏನಾದರೂ ಗೊತ್ತಿಲ್ಲ ಎಂದು ಅಂದರು. ಕಂಟಿನ್ಯೂ ಮಾಡಿ ಹಂಗೆ ಅಂದನು. ಅದಕ್ಕೆ ನಾನು, ಯಾರಲ್ಲಿ ಚಿನ್ನದ ಒಡವೆ ಇದೆಯೋ ಅವರೆಲ್ಲರೂ ಅದನ್ನು ತೆಗೆದು ನನಗೆ ಕೊಡಬೇಕು ಅಂದನು. ಅವರು ನನಗೆ ಕೊಡಲಾಗಿ ನಾನು ಆ ಚಿನ್ನವನ್ನು ಬೆಂಕಿಯಲ್ಲಿ ಹಾಕುವಾಗ ಈ ಭಸ್ಮ ಉಂಟಾಯಿತು ಅಂದನು. ನೋಡಿ, ಆರೋನನ್ನು ದೇವರು ಏನಾಗಿ ಅಪಾಯಿಂಟ್ ಮಾಡಿದ್ರು, ಆ ಜನರ ಮೇಲೆ ಪ್ರೀಸ್ಟ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಹಲ್ಲೆಲೂಯಾ. ಯಾಜಕನಾಗಿ ಮೋಸೆನ ಅಪಾಯಿಂಟ್ ಮಾಡಿಲ್ಲ, ದೇವ್ರು ಯಾರನ್ನ ಅಪಾಯಿಂಟ್ ಮಾಡ್ತಾ ಇದ್ದಾರೆ, ಆರೋನನ್ನು. ಮೋಸೆಗಿಂತ ದೇವ್ರು ಏನು ಮಾಡ್ತಾರೆ ಜಾಗದಲ್ಲಿ, ಆರೋನನ್ನು ಏನು ಮಾಡ್ತಾ ಇದ್ದಾರೆ, ಯಾಜಕನಾಗಿ ಅಪಾಯಿಂಟ್ ಮಾಡಿದ್ರೂ ಸಹ ಆ ಒಂದು ಮಹಾಪರಿಶುದ್ಧವಾದ ಸ್ಥಳದಲ್ಲಿ ಮೋಸೆ ಆದಮೇಲೆ ಯಾರು ಹೋಗ್ಬೋದಾಗಿತ್ತು, ಆರೋನನ್ನು. ಅಂಥ ಒಂದು ಸ್ಥಾನ ಆರೋನಿಗೆ ಕೊಟ್ಟಿದ್ರು. ಆರೋನನಿಗೆ ದೇವ್ರ ಅಭಿಷೇಕ ಕೊಟ್ಟಿದ್ರ ಇಲ್ವಾ? ಹಲ್ಲೆಲೂಯಾ. ಅಭಿಷೇಕ ದೇವ್ರು ಆರೋನಿಗೆ ಕೊಟ್ಟಿದ್ರು. ಆದರೆ ಅಭಿಷೇಕ ಮಾತ್ರ ಸಾಕಾಗಲ್ಲ. ಅಭಿಷೇಕ ಮಾತ್ರ ಸಾಕು ಅಂತೀವಲ್ಲ, ಅಭಿಷೇಕ ಮಾತ್ರ ಸಾಕಾಗಲ್ಲ, ಕ್ಯಾರೆಕ್ಟರ್ ಮುಖ್ಯ, ಗುಣ. ಹಲ್ಲೆಲೂಯಾ. ಎಷ್ಟೋ ಜನರಿಗೆ ಅಭಿಷೇಕ ಇರುತ್ತೆ, ಆದರೆ ಏನಿರಲ್ಲ,
ಗುಣ ಇರಲ್ಲ. ಎಷ್ಟೋ ಜನ ಏನೇನೋ ಅತಿಶಯ ಮಾಡ್ಬೋದು, ಏನೇನೋ ಪ್ರಾರ್ಥನೆ ಮಾಡ್ಬೋದು, ಎಷ್ಟೋ ದೇವರ ವಾಕ್ಯ ನಮ್ಮಂತೆ ಹೇಳೋರ್ಗೆ ಯಾರೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅಭಿಷೇಕ ಇರ್ಬೋದು, ಆದರೆ ಸ್ವಂತ ಜೀವನದಲ್ಲಿ ಏನಿರಲ್ಲ, ಗುಣ ಇರಲ್ಲ. ದಾವೀದನು ಅವನ ಆಚೆಗಡೆ ಇರುವಂಥ ಜೀವನದಲ್ಲಿ ಪಡ್ಕೊಂಡಿದ್ದ ಅಭಿಷೇಕವನ್ನು ತನ್ನ ಕುಟುಂಬದ ಜೀವನದಲ್ಲಿ ಪಡ್ಕೊಂಡಿಲ್ಲ. ನೋಡಿ, ಅವನ ಮಕ್ಕಳಲ್ಲಿ ಯಾರನ್ನು ದೇವರ ಕರೆಕ್ಟಾಗಿ ಇರಲಿಲ್ಲ. ಹಲ್ಲೆಲೂಯ. ಯಾಕೆ ಒಂದು ಅವನ ಆಚೆಗಡೆ ಜೀವನದಲ್ಲಿ ಅವನಿಗಿಂತ ವಿಕ್ಟ್ರಿ ಆಗಿರುವಂಥ, ಅವನಿಗಿಂತ ಜಯ ಹೊಂದಿರುವಂಥ ರಾಜ ಬೇರೆ ಯಾರು ಇರೋಕ್ಕೆ ಸಾಧ್ಯನೇ ಇರಲಿಲ್ಲ. ಆದರೆ ಅವನ ಸ್ವಂತ ಜೀವನದಲ್ಲಿ ಅವನು ಸೋತೋದ್ರು. ಹಲ್ಲೆಲೂಯ. ದಾವೀದನ ಕುರಿತಾಗಿ ನಾವು ಕರೆತೆ ಹೇಳ್ತಾ ಇಲ್ಲ, ಆ ಜಾಗದಲ್ಲಿ ಏನೇ ಅವರ ಜೀವನ ನಾವು ಏನು ಮಾಡ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಅವ್ರ ಜೀವನ ಪೂರ್ತಿ ನಾವು ಏನು ಮಾಡೋಕ್ಕಾಗಲ್ಲ, ತಪ್ಪು ಅಂತ ಹೇಳೋಕೆ, ರೈಟ್ ಅಂತ ಹೇಳೋಕ್ಕಾಗಲ್ಲ. ಆದರೆ ನಾವು ಅರ್ಥ ಮಾಡ್ಕೊಬೇಕು, ಅವರ ಅಭಿಷೇಕ ಎಲ್ಲಿತ್ತು, ಸ್ವಂತ ಜೀವನದಲ್ಲಿ ಏನಾಗಿಲ್ಲ, ಸರಿಯಾಗಿ ಇರಲಿಲ್ಲ. ಅವ್ರ ಗುಣ ಏನಾಯಿತು, ಆ ಜಾಗದಲ್ಲಿ ಒಂದು ವಿಷಯವನ್ನು ತಪ್ಪಾದ ದಾರಿಯಲ್ಲಿ ಕರ್ಕೊಂಡು ಹೋಯ್ತು. ನೋಡಿ, ಈ ಜಾಗದಲ್ಲಿ ಆರೋನನ ಮೇಲಿಂದ ಒಂದು ಲೀಡರ್ಗೆ ಇರಬೇಕಾಗಿರೋಂಥ ಕ್ವಾಲಿಟಿ, ಒಂದು ಗುಣ ಇರಲಿಲ್ಲ. ಈ ಜನರನ್ನು ಭಯಪಟ್ಕೊಂಡು, ಜನರನ್ನು ನೋಡಿ ಒಂದು ವಿಷಯ ಮಾಡಿ ಅವ್ರು ಏನು ಮಾಡಿಬಿಡ್ತಾನೆ, ತಪ್ಪಾದ ದಾರಿಯಲ್ಲಿ ಹೋಗ್ಬಿಡ್ತಾನೆ. ಆದರೆ ಲಾಸ್ಟಲ್ಲಿ ಏನು ಹೇಳ್ತಾರೆ, ನಾನು ಮಾಡಿಲ್ಲ, ಈ ಜನರು ನನಗೆ ಫೋರ್ಸ್ ಮಾಡಿ ಮಾಡಿಸ್ಬಿಟ್ರು. ನಾವು ಎಷ್ಟೋ ಜನರು ಏನು ಮಾಡ್ತಾರೆ ಅಂದರೆ, ಇಲ್ಲ ಅವ್ರು ತಪ್ಪು ಮಾಡಿದ್ದಾರೆ, ಇವ್ರು ತಪ್ಪು ಮಾಡಿದ್ದಾರೆ. ಎಲ್ಲರಿಗೂ ಮೇನ್ ಯಾರು ಆ ಜಾಗದಲ್ಲಿ ಯಾರ ಕೈಯಲ್ಲಿ ಬಿಟ್ಬಿಟ್ಟು ಹೋಗಿದ್ರು ಮೋಸೆಸ್ ಎಲ್ಲವನ್ನ, ಆರೋನ್. ಸೊ ಆ ಜನರು ತಪ್ಪು ಮಾಡಿದ್ರೆ ಯಾರು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು, ಆರೋನ್. ಆದರೆ ಆರೋನ್ ಏನು ಹೇಳ್ತಾನೆ, ನಾನು ಕರೆಕ್ಟಾಗೇ ಇದ್ದೆ, ಈ ಜನರು ಬಂದು ನನ್ನ ಹತ್ರ ಏನು ಮಾಡಿದ್ರು, ನನಗೊಂದು ದೇವ್ರು ಬೇಕು ಅಂದರು, ನಾನು ಇದನ್ನು ಬೆಂಕಿಯಲ್ಲಿ ಹಾಕಿದೆ, ಬೆಂಕಿಯಲ್ಲಿ ಹಾಕಿದ ತಕ್ಷಣ ಏನಾಗ್ಬಿಡುತ್ತಂತೆ, ಬಸವ ಆಗ್ಬಿಡುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್, ನಮ್ಮ ಫ್ಯಾಮ್ಲಿ ಸರಿಯಾಗಿ ನಡೀತಾ ಇಲ್ಲ ಅಂದರೆ ಅದಕ್ಕೆ ಒಬ್ಬರು ಮಾತ್ರ ಕಾರಣ ಇರೋಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕಾರಣ. ಆದರೆ ಯಾರನ್ನು ದೇವರು ಹೋಗಿ ರೆಸ್ಪಾನ್ಸಿಬಿಲಿಟಿಯಾಗಿ ಕೇಳ್ತಾರೆ, ಯಾರನ್ನು ಹೋಗಿ ಜವಾಬ್ದಾರಿ ಕೇಳ್ತಾರೆ, ಆ ಕುಟುಂಬದ ಮುಖ್ಯಸ್ಥರನ್ನು, ಆ ಕುಟುಂಬವನ್ನು ನಡೆಸೋರನ್ನು. ಸಭೆಯಲ್ಲಿ ಒಂದು ಪ್ರಾಬ್ಲಮ್ ಇರ್ಬೋದು, ಎಲ್ಲರೂ ತಪ್ಪು ಮಾಡಿರ್ಬೋದು, ಆದರೆ ಯಾರನ್ನೋ ಕೇಳ್ತಾರೆ, ಸಭೆಯ ಸೇವಕರನ್ನು. ಅದನ್ನೇ ದೇವರು ಹಾಕಿದರೆ ಹೇಳ್ತಾರೆ, ಎಲ್ರಿಗಿಂತ ಸೇವಕರಿಗೆ ಹೆಚ್ಚು ಶಿಕ್ಷೆ. ಹಲ್ಲೆಲೂಯ. ಸೊ ಏನೇ ಇದ್ರೂ, ನನ್ನ ಮಕ್ಕಳೇ ತಪ್ಪು ಮಾಡಿದ್ರು ಯಾರು ಅದನ್ನು ಒಪ್ಕೊಬೇಕಂತೆ, ಸಭೆಯನ್ನು ನಡೆಸುವವರು ಅಥವಾ ಆ ಕುಟುಂಬವನ್ನು ನಡೆಸುವವರು. ಮಕ್ಕಳು ಸರಿಯಾಗಿ ಬೆಳೆದಿಲ್ಲ ಅಂದರೆ ಅದಕ್ಕೆ ತಪ್ಪು ಯಾರು ಮಾಡಿರಬೇಕು, ತಂದೆ ತಾಯಿ. ಹಲ್ಲೆಲೂಯ. ಮಕ್ಕಳು ಎಷ್ಟು ತಪ್ಪು ಮಾಡ್ಬೋದು, ಈ ಜನರು ತಮ್ಮ ತಪ್ಪನ್ನು ಏನು ಮಾಡಿದ್ದಾರೆ, ಆದರೆ ಅದಕ್ಕೆ ಜವಾಬ್ದಾರಿ ಯಾರು ತೊಗೊಬೇಕು, ಯಾಕೆ ಆ ಜಾಗದಲ್ಲಿ ಜವಾಬ್ದಾರಿ ತೊಗೊಬೇಕು ಹೇಳಿ, ಯಾರೋ ಅವ್ನು ತಪ್ಪು ಮಾಡಿಸ್ತಾ ಓಕೆ, ಆದರೆ ಆ ಒಂದು ಪೊಸಿಷನ್ಗೆ ಇರಬೇಕಾಗಿರೋಂಥ ವಿಷಯ ಏನು ಮಾಡಬೇಕಾಗಿತ್ತು, ಆರೋನನ ಜಾಗದಲ್ಲಿ ಜವಾಬ್ದಾರಿ ತೊಗೊಬೇಕಾಗಿತ್ತು. ಆದರೆ ಅವನೇನು ಮಾಡಿಬಿಡ್ತಾನೆ, ದೇವರೇ ಮೋಸೆ ನಾನೇನು ಮಾಡಿಲ್ಲ, ಗುರುಗಳೇ ನನ್ನ ಮೇಲೆ ಏನು ಮಾಡಬೇಡಿ, ಕೋಪ ಪಡಬೇಡಿ, ಈ ಜನರು ಏನು ಮಾಡಿಬಿಟ್ರು, ನನ್ನನ್ನು ಈ ರೀತಿ ಮಾಡಿಸ್ಬಿಟ್ರು. ಆ ಜಾಗದಲ್ಲಿ ಒಂದು ಕೆಟ್ಟ ಲೀಡರ್, ಒಂದು ಕೆಟ್ಟ ನಡೆಸುವಂಥ ಜನ ಆ ಜಾಗದಲ್ಲಿ ಇದ್ದರೆ, ಒಂದು ಕೆಟ್ಟ ಲೀಡರ್ ಇದ್ದರೆ ಏನಾಗುತ್ತೆ ಅಂತ ನಾವು ನೋಡ್ತಾ ನೋಡಿ. ಆ ಜನರನ್ನು ತಪ್ಪಾದ ದಾರಿಯಲ್ಲಿ ನಡೆಸಿದ್ದು ಆರೋನನ್ನೇ, ಆದರೆ ಒಪ್ಕೊಂಡು ಈ ಜನರು ಏನು ಮಾಡಿಬಿಟ್ರು, ಇವನು ಇದನ್ನು ಮಾಡ್ದ, ಅವನು ಅದನ್ನು ಮಾಡ್ದ, ಜೊತೇಲಿರೋರೆಲ್ಲ ಏನು ಮಾಡ್ತಾ ಇದ್ದಾರೆ, ಆ ಜಾಗದಲ್ಲಿ ತಪ್ಪು 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 ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಸೊ ನಮ್ಮನ್ನು ದೇವರ ಒಂದು ಪೊಸಿಷನಲ್ಲಿ, ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನು ತಂದೆಯಾಗೋ ತಾಯಿಯಾಗೋ ಇಟ್ಟಿದ್ದಾರೆ ಅಂದರೆ, ನಿಮ್ಮ ಮಕ್ಕಳು ತಪ್ಪಾದ ದಾರಿಯಲ್ಲಿ ಹೋದರೆ ದೇವ್ರು ಏನು ಮಾಡ್ತಾರಂತೆ, ನಿಮ್ಮನ್ನು ಬಂದು ಕೇಳ್ತಾರೆ. ನೀವು ಆ ಪಾಪ ಹೊರಬೇಕು ಅನ್ನೋದಲ್ಲ, ಜವಾಬ್ದಾರಿ ಹೊರ್ತಾ ಇದ್ದೀರಾ. ಪಾಪದ ಜವಾಬ್ದಾರಿ ಇಲ್ಲ, ದೇವರೇ ಇಲ್ಲ, ನಾನು ಸಹ ತಪ್ಪು ಮಾಡಿದ್ದೀನಿ, ಎಲ್ಲೋ ನಾನು ತಪ್ಪು ಮಾಡಿದ್ರಿಂದಾನೇ ನನ್ನ ಮಕ್ಕಳೂ ಸಹ ಎಲ್ಲೋ ಒಂದು ಕಡೆ ತಪ್ಪಾಗಿ ಹೋಗ್ತಾ ಇದ್ದಾರೆ, ನಾನು ಸರಿಯಾಗಿ ಬೆಳೆಸಿಲ್ವ, ನಾನು ಮಾಡಿಲ್ವ ಅಂತ ಏನು ಮಾಡಬೇಕಂತೆ, ಮಕ್ಕಳ ತಪ್ಪಿಗೋಸ್ಕರ ತಂದೆ ತಾಯಿಗಳು ಏನು ಮಾಡಬೇಕಂತೆ, ದೇವ್ರ ಹತ್ರ ಜವಾಬ್ದಾರಿ ಕೊಟ್ಕೊಂಡು ಏನು ಮಾಡಬೇಕು, ಕ್ಷಮೆ ಕೇಳಬೇಕು. ಅದೇ ರೀತಿ ಸಭೆಯಲ್ಲಿ ತಪ್ಪಾದರೆ ನಾವೇನು ಮಾಡಬೇಕು, ನಾವೆಲ್ಲರೂ ಕ್ಷಮೆ ಕೇಳಬೇಕು, ಒಬ್ಬರು ಮಾತ್ರ ಅಲ್ಲ. ಯಾಕಂದರೆ ಇಸ್ರೇಲ್ ಜನ ಎಲ್ರಿಗೂ ದೇವ್ರು ಏನು ಮಾಡ್ತಾ ಇದ್ದಾರೆ, ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ. ಒಬ್ರಿಗೆ ಮಾತ್ರ, ಆರೋನನಿಗೆ ಮಾತ್ರ ದೇವ್ರು ಪನಿಷ್ಮೆಂಟ್ ಕೊಟ್ಟಿಲ್ಲ, ಎಲ್ರಿಗೂ ಕೊಡ್ತಾ ಇದ್ದಾರೆ, ಎಲ್ಲರೂ ಅವಸ್ಥೆ ಪಡ್ತಾ ಇದ್ದಾರೆ. ಆದರೆ ಆರೋನನ ಜಾಗದಲ್ಲಿ ಏನು ಮಾಡಬೇಕಾಗಿತ್ತು, ಜವಾಬ್ದಾರಿ ಇಲ್ಲ, ನಾನು ಸಹ ಇವ್ರ ಜೊತೆ ತಪ್ಪು ಮಾಡಿದೆ. ಆ ಒಂದು ಗುಣ ಇಲ್ಲದೆ ಇರುವಾಗ ನೋಡಿ, ಆ ಎಂಟೈರ್ ಜನ್ರೇಷನಲ್ಲೇ ಯಾರೂ ಏನು ಮಾಡಿಲ್ಲ, ಪ್ರಾಮಿಸ್ ಲ್ಯಾಂಡ್ ಏನು ಮಾಡಿಲ್ಲ, ನೋಡಿಲ್ಲ, ವಾಗ್ದಾನೆಲ್ಲ ಏನು ಮಾಡಿಲ್ಲ, ಹೋಗಿ ಸೇರಿ. ಆರೋನೂ ಸಹ ಏನಾಗಿಲ್ಲ, ಹೋಗಿ ಸೇರಿಲ್ಲ. ಯಾರ ಕಾರಣ, ಆರೋನನು ಒಳ್ಳೆಯ ಯಾಜಕನಾಗಿದ್ದಿದ್ರೆ ಆ ಜಾಗದಲ್ಲಿ ಆ ಎಂಟೈರ್ ಸಂತತಿ ಏನಾಗ್ಬೋದಾಗಿತ್ತು, ಹೋಗಿ ಸೇರಿ. ಬರೀ ಆರೋನ್ ಮಾತ್ರ ಮುಖ್ಯ ಅಂತ ಹೇಳ್ತಲ್ಲ, ಆದರೆ ಆರೋನನು ಸಹ ಮುಖ್ಯ. ಹಲ್ಲೆಲೂಯ.
ಒಂದು ಕೆಟ್ಟ ಲೀಡರ್ ಇದ್ದರೆ ಆ ಜಾಗದಲ್ಲಿ ಏನಾಗುತ್ತೆ ನಾವು ಅರ್ಥ ಮಾಡ್ಕೊಬೇಕು. ಕಂಟಿನ್ಯೂಸ್ ಆಗಿ ನಾವು ನೋಡಬೇಕಾದ್ರೆ ನೆಕ್ಸ್ಟ್ ನೋಡಿ 25ನೇ ವಾಕ್ಯ ಓದಿ. ಅಂಕೆ ತಪ್ಪಿ ತಮ್ಮ ಇಷ್ಟ ಬಂದಂತೆ ಮಾಡುವುದಕ್ಕೆ ಆರೋನನು ಅವರನ್ನು ಬಿಟ್ಟಿದ್ದರಿಂದ ಅವರ ವಿರೋಧಿಗಳು ಅಪಹಾಸ್ಯ ಮಾಡುವುದಕ್ಕೆ ಆಸ್ಪದವಾಯಿತು. ನೋಡಿ ಈ ಜಾಗದಲ್ಲಿ ಏನು ಹೇಳ್ತಾ ಇದ್ದಾರೆ, ಮೋಸ ಏನು ಹೇಳ್ತಾ ಇದ್ದಾರಂತೆ, ಮೋಸ ಏನು ನೋಡಿದ್ರಂತೆ, ಆರೋನನ್ನು ಏನು ಮಾಡಿದ್ರಂತೆ, ಈ ಜನರನ್ನೆಲ್ಲವನ್ನ ಕಂಟ್ರೋಲಿಂದ ಬಿಟ್ಬಿಟ್ಟು ಅನ್ಯ ಜನರ ಮುಂದೆ ಅವ್ರು ಏನು ಮಾಡ್ಕೊಂಡ್ರಂತೆ, ಮೂರ್ಖತನರಾಗಿ ಇನ್ನೊಂದು ಸತಿ ಓದಿ ಪ್ಲೀಸ್. ಜನರು ಅಂಕೆ ತಪ್ಪಿ ತಮ್ಮ ಇಷ್ಟ ಬಂದಂತೆ ಮಾಡುವುದಕ್ಕೆ, ಜನರು ಅಂಕೆ ತಪ್ಪಿ ತಮ್ಮ ಇಷ್ಟ ಬಂದಂಗೆ ಮಾಡುವುದಕ್ಕೆ ಆರೋನನು ಅವರನ್ನು ಬಿಟ್ಟಿದ್ದರಿಂದ ಅವರ ವಿರೋಧಿಗಳು ಅಪಹಾಸ್ಯ ಮಾಡುವುದಕ್ಕೆ ಆಸ್ಪದವಾಯಿತು, ಕಾರಣವಾಯಿತು. ಹಲ್ಲೆಲೂಯಾ. ನೋಡಿ ಈ ಜಾಗದಲ್ಲಿ ಮೋಸ ಏನು ಹೇಳ್ತಾ ಇದ್ದಾರೆ, ಯಾರು ಆರೋನನ್ನು ಇವರನ್ನ ಕಂಟ್ರೋಲಿಂದ ಆಚೆ ಬಿಟ್ಟಿದ್ದ ಕಾರಣದಿಂದ ಏನಾಯ್ತಂತೆ, ಆ ಜನರ ಮುಂದೆ, ಅನ್ಯ ಜನರ ಮುಂದೆ ಇವರನ್ನ ಏನು ಮಾಡಿದ್ರಂತೆ, ಇವರನ್ನ ನಕ್ಕದ್ರಂತೆ ಇವರನ್ನ ನೋಡಿ. ಹಲ್ಲೆಲೂಯಾ. ದೇವರ ಜನರನ್ನು ನೋಡಿ, ದೇವರ ಸಭೆಯನ್ನು ನೋಡಿ ಒಬ್ಬರು ಒಂದು ರೀತಿ ಕೇವಲವಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಯಾರಂತ, ಆ ಜಾಗದಲ್ಲಿ ಕಾರಣ ಯಾರಾಗಿದ್ದರು, ಆರೋನನು. ಲೀಡರ್ ಕರೆಕ್ಟಾಗಿ ತನ್ನ ನೋಡಿ ಲೀಡರ್ ನಾವೆಲ್ಲರೂ ಕರೆಕ್ಟಾಗಿ ಎಲ್ಲರೂ ಕರೆಕ್ಟಾಗಿ ಪರ್ಫೆಕ್ಟ್ ಆದ ತಂದೆ ತಾಯಿಗಳಿರ್ತೀವಿ ಅಂತ ಅರ್ಥ ಆಗಲ್ಲ. ಎಲ್ಲರೂ ಕರೆಕ್ಟಾಗಿ ಪರ್ಫೆಕ್ಟಾದ ಸೇವಕರಾಗಿ ಪರ್ಫೆಕ್ಟಾದ ವಾಕ್ಯ ಹೇಳೋರಾಗಿರೋಕ್ಕೆ ಸಾಧ್ಯ. ನಾನೇ ಎಷ್ಟೋ ವಾಕ್ಯ ಹೇಳುವಾಗ ಎಲ್ಲೆಲ್ಲೋ ಒಂದೊಂದು ಕಡೆ ನಾವೇನು ಮಾಡ್ತೀವಿ, ತಪ್ಪನ್ನು ಮಾಡ್ತೀವಿ. ಯಾಕಂದರೆ ನಾವು ಮನುಷ್ಯರು. ಹಲ್ಲೆಲೂಯಾ. ಆದರೆ ತಪ್ಪು ಮಾಡಿದ ಮೇಲೆ ಆ ಜವಾಬ್ದಾರಿ ತೊಗೊಳ್ತಾ ಇದ್ದೀವ. ನಾಳೆ ನಾನೇ ಯಾವುದೋ ಒಂದು ವಾಕ್ಯ ಇವತ್ತು ನಾನು ತಪ್ಪಾಗಿ ಹೇಳ್ಬಿಟ್ಟೆ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ಗೆ. ನಾಳೆ ನಾನೇನು ಹೇಳಬೇಕು, ನಾನು ಈ ಜಾಗದಲ್ಲಿ ಈ ವಾಕ್ಯವನ್ನು ತಪ್ಪಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ, ಇದಕ್ಕೆ ಈ ಅರ್ಥ ಅಲ್ಲ, ಒಪ್ಕೊಳ್ತೆ. ನಮ್ಮ ಕರ್ತವ್ಯಕ್ಕೆ ಸರಿಯಾಗಿ ನಮ್ಮ ಜವಾಬ್ದಾರಿ ನಾವೇನು ಮಾಡಬೇಕು, ತೊಗೊಳ್ಬೇಕು. ಹಲ್ಲೆಲೂಯಾ. ಓಕೆ, ಕಂಟಿನ್ಯೂಸ್ ಆಗಿ ನಾವು ಓದಬೇಕಾದ್ರೆ ಜಾಗದಲ್ಲಿ ಏನಾಗ್ತಾ ಇದೆ ಅಂದರೆ 3,000 ಜನರನ್ನು ಲೇವಿಯರ್ ಏನು ಮಾಡ್ತಾರೆ ಅಂದರೆ ಜಾಗದಲ್ಲಿ ಸಾಯಿಸ್ತಾರೆ. ಏನಕ್ಕೋಸ್ಕರ 3,000 ಜನರನ್ನು ಸಾಯಿಸ್ತಾರೆ ಅಂದರೆ ಇವರೆಲ್ಲ ಏನಾಗಿದ್ರು ಅಂದರೆ ಒಂದು ಡೈರೆಕ್ಟಾಗಿ ಅದರಲ್ಲಿ ಏನಾಗಿದ್ರು, ಪಾಲುಗಾರರಾಗಿದ್ದು. ಏನು ಮಾಡಿದ್ರು, ಫ್ರಂಟಲ್ಲಿ ಇರ್ತಾರಲ್ಲ ಅವರೆಲ್ಲ ಇವರು ಪಾಲುಗಾರರಾಗಿದ್ದರು. ಆರೋನನ್ನು ತಪ್ಪಾದ ದಾರಿಯಲ್ಲಿ ಕಳಿಸೋದಕ್ಕೆ ಇವ್ರು ಏನಾಗಿದ್ರು, ಒಂದು ಕಾರಣ, ಜನರನ್ನು ತಪ್ಪಾದ ಒಂದು ದೆಸೆಯಲ್ಲಿ ಕಳಿಸೋದಕ್ಕೆ ಕಾರಣರಾಗಿದ್ದರು ಅಂತ 3,000 ಜನರು ಸ್ವಂತದಲ್ಲೇ ಇರ್ಬೋದು ಅಥವಾ ಸ್ನೇಹಿತರಾಗಿ ಏನೇ ಇದ್ರೂ ಆ ಲೇವಿಯರ್ ಏನು ಮಾಡ್ತಾರೆ, 3,000 ಜನರನ್ನ ಅವತ್ತು ಸಾಯಿಸ್ಬಿಡ್ತಾರೆ. ಆವಾಗ ದೇವ್ರೇನು ಹೇಳ್ತಾರೆ, ಇವತ್ತು ನಿಮ್ಮನ್ನು ನೀವೇನು ಮಾಡ್ಕೊಂಡಿದ್ದೀರ, ಪರಿಶುದ್ಧ ಮಾಡ್ಕೊಂಡಿದ್ದೀರಿ ಅಂತ ಲೇವಿಯರನ್ನು ನೋಡಿ ಹೇಳ್ತಾರೆ. ಮನೇಲಿ ಹೋಗಿ ಓದ್ಕೊಳ್ಳಿ. ನೆಕ್ಸ್ಟ್ ಏನಾಗ್ತಾ ಅಂದರೆ ಆ 3,000 ಜನರನ್ನು ಆ ಜಾಗದಲ್ಲಿ ಅವರು ಕೊಲ್ಲುವುದಕ್ಕೆ ಕಾರಣ ಏನಂದರೆ ಅವರು ಡೈರೆಕ್ಟ್ ಆಗೋದಲ್ಲಿ ಏನಾಗಿದ್ರು, ಇನ್ವಾಲ್ವ್ ಆಗಿದ್ದ ಕಾರಣ, ಅಂದರೆ ಡೈರೆಕ್ಟಾಗಿ ಅವ್ರು ತಪ್ಪು ಮಾಡಿದ ಕಾರಣದಿಂದನೇ ದೇವ್ರು ಏನು ಮಾಡ್ತಾರೆ, ಆ ಜಾಗದಲ್ಲಿ ಆ ಒಂದು ವಿಷಯವನ್ನು ಅವರನ್ನು ನೋಡಿ ಜವಾಬ್ದಾರಿ ಕೇಳಿ ಅವರನ್ನು ಶಿಕ್ಷೆ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಏನಾಗ್ತಾ ಇದೆ, 30ರಿಂದ ಹೋದೆ. ನೆಕ್ಸ್ಟ್ ನೋಡ್ಬಿಡೋಣ, ಮುಗೀತೀನಿ, 5 ವಾಕ್ಯ ಅಷ್ಟೇ. ಮರುದಿನದಲ್ಲಿ ಮೋಶೆ ಜನರಿಗೆ, ನೀವು ಮಹಾಪಾಪವನ್ನು ಮಾಡಿದಿರಿ, ಆದರೂ ನಾನು ಬೆಟ್ಟವನ್ನು ಹತ್ತಿ ಕರ್ತರ ಸನ್ನಿಧಿಗೆ ಹೋಗುವೆನು. ಒಂದು ವೇಳೆ ನೀವು ಮಾಡಿದ ಪಾಪ ಕೃತ್ಯಕ್ಕೆ ಕ್ಷಮಾಪಣೆಯು ನನ್ನ ಮೂಲಕ ದೊರಕಿತು ಎಂದು ಹೇಳಿದನು. ಆಗ ಮೋಶೆ ಕರ್ತರ ಬಳಿಗೆ ತಿರುಗಿ ಹೋಗಿ, ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ, ಚಿನ್ನದ ದೇವರನ್ನು ಮಾಡಿಕೊಂಡಿದ್ದಾರೆ. ಆದರೂ ನೀವು ಕರುಣವಿಟ್ಟು ಅವರ ಪಾಪವನ್ನು ಕ್ಷಮಿಸಬೇಕು, ಇಲ್ಲವಾದರೆ ನೀವು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ಆಮೇನ್. ನೋಡಿ ಮೋಸೆ ಏನು ಮಾಡ್ತಾರೆ, ದೇವರೇ ಒಂದು ವೇಳೆ ನೀವು ಈ ಜನರನ್ನ ಕ್ಷಮಿಸೋಕ್ಕಾಗಿಲ್ಲ ಅಂದರೆ ನನ್ನ ಹೆಸರನ್ನು ಏನು ಮಾಡಬೇಡಿ, ಜೀವ ಪುಸ್ತಕದಿಂದ ತೆಗೆದುಬೇಡಿ. ಅದಕ್ಕೆ ದೇವರೇನು ಹೇಳ್ತಾರೆ, ನಾನೇನಕ್ಕೆ ನಿನ್ನ ಹೆಸರು ತೆಗಿಬೇಕು, ನಾನೇನು ಮಾಡ್ತೀನಿ, ಇದರಲ್ಲೇ ಯಾರೆಲ್ಲ ನಾನು ಶಿಕ್ಷಣೆ ಕೊಟ್ಟು ಅವ್ರನ್ನ ಸಾಯಿಸ್ಬೇಕು ಅವ್ರನ್ನ ಸಾಯಿಸ್ತೀನಿ ಅಂತ. ಆವಾಗ ಆ ವ್ಯಾಧಿ ಅವ್ರಿಗೆ ಬರುತ್ತೆ. ಹಲ್ಲೆಲೂಯಾ. ನೆಕ್ಸ್ಟ್ ನೋಡಿ 33-34 ಓದ್ಬಿಡಿ, ಸಾಕು. ಅದಕ್ಕೆ ಕರ್ತರು, ಯಾರ್ಯಾರು ನನ್ನ ಮಾತನ್ನು ಮೀರಿ ಪಾಪ ಮಾಡಿದ್ದಾರೋ ಅವರ ಹೆಸರುಗಳನ್ನೇ ನನ್ನ ಬಳಿಯಲ್ಲಿರುವ ಪಟ್ಟಿಯಿಂದ ನಾನು ಅಳಿಸಿಬಿಡುವೆನು. ನೀನು ಇಲ್ಲಿಂದ ಹೊರಟು ನಾನು ನಿನಗೆ ಹೇಳಿದ ದೇಶಕ್ಕೆ ಈ ಜನರನ್ನು ನಡೆಸಿಕೊಂಡು ಹೋಗು, ನನ್ನ ದೂತನು ನಿನ್ನ ಮುಂದೆ ಗಡಿಯಲ್ಲಿ ನಡೆಯುವನು. ಆಮೇಲೆ ನೋಡಿ, ನಾವು ಎಷ್ಟೋ ಸತಿ ಏನು ಮಾಡ್ತೀವಿ ಅಂದರೆ, ಒಂದು ವಾಕ್ಯ ಇದೆ ಹೀಬ್ರೂಸಲ್ಲಿ ಏನಂದರೆ, ಪವಿತ್ರ ಆತ್ಮರನ್ನ ಏನು ಮಾಡಿ ಅವ್ರ ವಿರೋಧವಾಗಿ ಮಾತಾಡಬೇಡಿ, ಏನಾಗುತ್ತಂತೆ ಯಾರೂ ಅದನ್ನ ಏನು ಮಾಡೋಕ್ಕೆ, ದೇವರ ವಿರೋಧವಾಗಿ ಪವಿತ್ರಾತ್ಮ ವಿರೋಧವಾಗಿ ಮಾತಾಡಬೇಡಿ, ಯಾರು ಅದಕ್ಕೆ ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ಆ ವಾಕ್ಯ ಅಂದರೆ, ಅದು ಯಾವುದಕ್ಕೆ ಈಕ್ವಲ್ ಅಂದರೆ, ದೇವರು ನಿಮ್ಮ ಜೊತೆ ಮಾಡಿರುವಂಥ ಹೊಸ ಒಡಂಬಡಿಕೆ ವಿರೋಧವಾಗಿ ಅದನ್ನು ನೀವು ಒಡೆದಾಕಿರೋದಕ್ಕೆ ಸಮಾನ. ನೀವು ಮಾಡುವಂಥ ಯಾವುದೇ ಪಾಪ ಹೊಸ ಒಡಂಬಡಿಕೆ ನಿಮ್ಮ ಜೊತೆ ಮಾಡ್ಕೊಂಡಿದ್ದಕ್ಕೆ ಒಡೆದಾಕೋಕ್ಕೆ ಒಂದೇ ಒಂದು ಪಾಪ ಯಾವುದಕ್ಕೆ ಮಾತ್ರ ಒಡೆದಾಕ್ಬೋದಂತೆ,
ಪವಿತ್ರಾತ್ಮರ ವಿರೋಧವಾಗಿ ಬ್ಲಾಸ್ಫಮಿ ಅಗೇನ್ಸ್ಟ್ ದ ಹೋಲಿ ಸ್ಪಿರಿಟ್ ಅಂತಾರೆ. ಅದು ನಾವು ಬೇರೆ ಯಾವಾಗಾದರೂ ನೋಡೋಣ. ಆದರೆ ನಿಮ್ಮ ಜೊತೆ ದೇವರು ಮಾಡಿರುವಂಥ ಒಡಂಬಡಿಕೆಯನ್ನು ನಿಮ್ಮ ಮನಸ್ಸಿನಲ್ಲಿ ಏನು ಮಾಡ್ತೀನಿ ಅಂತ ಅವರನ್ನು ಹೊಸದಾಕಿ ಅವ್ರಿಗೆ ಕ್ಷಮೆ ಕೊಟ್ಟು, ಲಾಸ್ಟ್ ವೀಕ್ ಸಹ ನೋಡಿದ್ವಿ, ಅವ್ರನ್ನ ಹೊಸದಾಕಿ ಕ್ಷಮೆ ಕೊಟ್ಟು ಏನು ಮಾಡ್ತೀನಂತೆ, ಮನಸ್ಸಿನಲ್ಲಿ ಏನು ಮಾಡ್ತೀನಿ, ನನ್ನ ವಾಕ್ಯವನ್ನಿಟ್ಟು ಹೃದಯದಲ್ಲಿ ನಾವು ವಾಕ್ಯಗಳನ್ನು ಬರಿತೀನಿ, ಕಟ್ಟಳೆಗಳನ್ನು ವಾಕ್ಯಗಳನ್ನು ಬರಿತೀನಿ ಅಂತ ವಾಗ್ದಾನ ಕೊಡಿ. ಹಲ್ಲೆಲೂಯಾ. ಅದು ನಿಮ್ಮ ಜೊತೆ ದೇವರು ಮಾಡ್ಕೊಂಡಿರುವಂಥ ಹೊಸ ಒಡಂಬಡಿಕೆ. ಆ ಒಡಂಬಡಿಕೆಯನ್ನು ಮೀರಿ ನಾವು ಹೋಗುವಾಗ ಅಥವಾ ತಪ್ಪಾದ ದಾರಿಯಲ್ಲಿ ನಾವು ಹೋಗುವಾಗ, ಅದನ್ನು ಮುರಿದಾಕುವಾಗ ಆ ಜಾಗದಲ್ಲಿ ಏನು ಮಾಡ್ತಾರೆ, ದೇವರು ಕಂಪ್ಲೀಟಾಗಿ 3,000 ಜನರನ್ನ ಸಾಯಿಸ್ತಾರೆ. 3,000 ಜನರನ್ನ ಸಾಯಿಸೋದು ಮಾತ್ರ ಅಲ್ಲ, ನೆಕ್ಸ್ಟ್ ಏನು ಮಾಡ್ತಾರೆ, ಎಲ್ರಿಗೂ ಎಷ್ಟೋ ಜನರಿಗೆ ನೋವು ಬಂದು ಅವಸ್ಥೆ ಪಡ್ತಾರೆ, ಸತ್ತೋಗ್ತಾರೆ. ಎಲ್ರಿ ಅದನ್ನ ನಿಂತ್ಕೊಳ್ಳೋಣ. ನೋಡಿ, ನಾವೇನೆಲ್ಲ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಜಾಗದಲ್ಲಿ. ಇಸ್ರೇಲ್ ಜನರು ಅವರ ಜೊತೆ ಮಾಡ್ಕೊಂಡಿರೋಂಥ ಒಡಂಬಡಿಕೆಯನ್ನು ಏನು ಮಾಡಿದ್ರು, ಮುರಿದಾಕಿದ್ರು. ಅವ್ರು ಪಾಪ ಮಾಡುವಾಗ ಬೇರೆ ದೇವರನ್ನು ಅವರು ಹೋಗಿ ಆರಾಧನೆ ಮಾಡುವಾಗ ಮುರಿದಾಕ್ತಾ ಇದ್ದಾರೆ. ಮದುವೆ ಆಗಿದ ಸ್ವಲ್ಪ ಸಮಯದಲ್ಲಿ ಏನಾಗ್ಬಿಡ್ತು, ಒಂದು ತಪ್ಪಾದ ಒಂದು ದಾರಿಯಲ್ಲಿ ಹೋಗ್ಬಿಡ್ತಾರೆ. ಈ ತಪ್ಪಾದ ದಾರಿಯಲ್ಲಿ ಹೋಗಿದ್ದ ಕಾರಣದಿಂದ ದೇವರು ಏನು ಮಾಡ್ತಾಯಿದ್ರೆ, ಇವರಿಗೆ ಶಿಕ್ಷಣೆ ಕೊಟ್ಟು ದಂಡಿಸಿ ಸರಿಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಆದರೆ ಅದಕ್ಕೆ ಮುಂಚೆ ಏನೆಲ್ಲ ನೋಡಿದ್ವಿ, ಏನಕ್ಕೋಸ್ಕರ ನೀರಲ್ಲಿ ಆ ಗೋಲ್ಡನ್ನು ಮಿಕ್ಸ್ ಮಾಡಿದ್ರು, ಅಥವಾ ಅದಕ್ಕೆ ಮುಂಚೆ ಏನು ನೋಡಿದ್ವಿ, ಏನಕ್ಕೋಸ್ಕರ ಬಸವನ್ನ ಮಾಡಿದ್ರು, ಅಥವಾ ಅದಕ್ಕೆ ಫಸ್ಟ್ ಏನು ನೋಡಿದ್ವಿ, ಕಾರಣ ಏನಾಗಿತ್ತು, ಮೋಸೆ ಇಲ್ಲ ಅಂತ ಕಾರಣದಿಂದ ತಕ್ಷಣ ಭಯದಲ್ಲಿ ಏನು ಮಾಡಿಬಿಟ್ರು ಈತ. ಇನ್ನೊಂದು ಕಡೆ ನಾವು ಇದನ್ನೆಲ್ಲಿ ನೋಡ್ಬೋದು ಅಂದರೆ, ಪೇತ್ರನು ನೀರಿನ ಮೇಲೆ ನಡೆಯುವಾಗ ಅಲ್ಲೂ ಸಹ ನೋಡಿ ಅವ್ರಿಗೆ ಏನಾಗುತ್ತೆ ಅಂದರೆ, ಸುತ್ತಮುತ್ತಲು ಇರುವಂಥ ಎಲ್ಲವನ್ನು ನೋಡಿ ಆ ಒಂದು ಕಡಲನ್ನ ನೋಡಿ ಏನಾಗುತ್ತಂತೆ, ಸಮುದ್ರವನ್ನು ನೋಡಿ ಭಯಪಡ್ತಾರೆ. ಭಯಪಟ್ಟಿದ ಮೇಲೆ ಏನಾಗುತ್ತೆ, ಅವರು ಬೀಳಕ್ಕೆ ಪ್ರಾರಂಭಿಸ್ತಾರೆ. ಸೊ ಆ ಜಾಗದಲ್ಲಿ ಮುಖ್ಯವಾದ ವಿಷಯ ಏನಂದರೆ, ಸಂದೇಹಕ್ಕಿಂತ ಭಯನೇ ಜಾಸ್ತಿ. ನೋಡಿ, ನಾವೆಲ್ಲರೂ ದೇವರನ್ನು ಸಂದೇಹ ಪಡಬೇಕು ಅಂತಲ್ಲ. ನೋಡಿ, ನಾವು ಯೋಚನೆ ಮಾಡುವಾಗ ಸಂದೇಹ, ಡೌಟ್ ಬರುತ್ತಲ್ಲ, ಅದು ನಿಜವಾದ ಡೌಟ್ ಅಲ್ಲ. ಒಂದು ವೇಳೆ ದೇವರ ಇಲ್ಲ, ಅದು ಡೌಟ್ ಅಲ್ಲ. ನಾವು ಭಯ ಪಡ್ತೀವಲ್ಲ, ಭಯನೇ ದೇವರ ಕಣ್ಗಳಿಗೆ ಏನಂತೆ, ಡೌಟಾಗಿ ನೋಡ್ತಾರೆ ದೇವರು. ನೀವು ಯಾವಾಗ ಭಯ ಪಡ್ತೀವೋ ಅದನ್ನೇ ದೇವ್ರು ಏನು ಮಾಡ್ತಾರೆ, ನೀವು ಅನುಮಾನ ಪಡ್ತಾ ಇದ್ದೀರಿ ಅಂತ ಅರ್ಥ. ಪೇತ್ರನು ದೇವರನ್ನು ಅನುಮಾನ ಪಟ್ಟಿಲ್ಲ, ಪೇತ್ರನು ದೇವರನ್ನು ನೋಡಿ ಏನು ಮಾಡ್ತಾರೆ, ಭಯ ಪಡ್ತಾರೆ. ದೇವ್ರು ಏನು ಹೇಳ್ತಾರೆ, ಅಲ್ಪ ವಿಶ್ವಾಸಿಯಾಗಿದೆಯಲ್ಲ, ಯಾಕೆ ನನ್ನ ಮೇಲೆ ಅನುಮಾನ ಪಟ್ಟೆ ಅಂತ ಕೇಳ್ತಾರೆ. ನಿಮ್ಮ ಮನೇಲಿ ಹೋಗೋದು ಮತ್ತೆ ಇವಲ್ಲಿರತ್ತೆ. ಆ ಜಾಗದಲ್ಲಿ ಏನಾಗ್ತಾ ಇದೆ ಅಂದರೆ, ಈ ಜನರು ಏನು ಮಾಡ್ತಾ ಇದ್ದಾರೆ, ದೇವ್ರು ಅನುಮಾನ ಪಟ್ಟಿಲ್ಲ, ದೇವ್ರು ನಮ್ಮನ್ನು ನಡೆಸಲ್ಲ ಅಂತ ಅನುಮಾನ ಪಟ್ಟಿಲ್ಲ. ಇಸ್ರೇಲ್ ಜನರಲ್ಲಿ ಏನಿತ್ತು, ಭಯ. ನಮ್ಮನ್ನು ಈ ಜಾಗದಲ್ಲಿ ನಡೆಸೋದಕ್ಕೆ ಮೋಸನೂ ಇಲ್ಲ, ಯಾರೂ ಇಲ್ಲ, ನಮ್ಮನ್ನು ನಡೆಸೋದಕ್ಕೆ ಒಂದು ಅವರ ಭಯದಲ್ಲೇ ಏನು ಮಾಡಿಬಿಟ್ರು, ಆ ಜಾಗದಲ್ಲಿ ತಪ್ಪಾದ ಒಂದು ಡಿಸಿಷನ್ನ ತೊಗೊಂಡು ಅಷ್ಟು ಜನ ಏನು ಮಾಡಿದ್ರು, ಹೊಸ ಒಡಂಬಡಿಕೆನೇ ಹಳೆ ಒಡಂಬಡಿಕೆನೇನು ಆ ಜಾಗದಲ್ಲಿ ಮುರಿದು ಹಾಕಿದ್ರು. ಪೇತ್ರನು ಸಹ ಏನು ಮಾಡ್ತಾರೆ, ಆ ಜಾಗದಲ್ಲಿ ಭಯಪಟ್ಟು ನೀರಿನ ಮೇಲೆ ಕರೆಕ್ಟಾಗಿ ನಡೀತಿದ್ದ ಮನುಷ್ಯ, ಭಯ ಅಂದರೆ ದೇವ್ರಿಗೆ ಈಕ್ವಲ್ ಟು ಏನಂತೆ, ಸಂದೇಹ, ಡೌಟ್. ನಾವೇನೋ ದೇವರನ್ನು ಏನು ಮಾಡ್ತಾ ಇದ್ದೀವಿ, ಡೌಟ್ ಪಡ್ತಾ ಇದ್ದೀವಿ ಅಂತ. ಸೊ ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ಎಲ್ಲ ಯಾವುದಾದ್ರೂ ನೋಡಿ ನಮಗೆ ಭಯ ಬರ್ತಾ ಇದೆಯಾ, ನಾವು ಯಾವುದನ್ನು ನೋಡಿ ಭಯ ಪಡ್ತಾ ಇದ್ದೀವೋ, ದೇವರು ಅದರ ಮೇಲೆ ಶಕ್ತರಾಗಿಲ್ಲ ಅಂತ ನಾವೇನು ಮಾಡ್ತಾ ಇದ್ದೀವಿ, ಸಂದೇಹ ಪಡ್ತಾ ಇದ್ದೀವಿ. ಪ್ರಾರ್ಥನೆ ಮಾಡೋಣ. ಯೇಸುವೇ, ನಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಮ್ಮನ್ನು ಸರಿಯಾದ ಮನುಷ್ಯರಾಗಿ ಮಾರ್ಪಡಿಸಿದ್ದೇವೆ. ಆರೋನನ ರೀತಿಯಲ್ಲಿ ನಾವು ಇಲ್ಲದಂತೆ, ಮೋಸೆ ಯಾವ ರೀತಿ ತಮ್ಮನ್ನು ತಾವು ತಗ್ಗಿಸ್ಕೊಳ್ತಾರೋ, ದೇವರೇ ನೀವು ಅವರಿಗೆ ಎಷ್ಟೇ ಸ್ತೋತ್ರ, ಅವ್ರ ಮೂಲಕನೇ ಅವರೆಷ್ಟೇ ಉಪಯೋಗಿಸಿದ್ರು, ಅವರಲ್ಲಿ ಜಂಬ ಇಲ್ಲದೆ ಇದ್ದು ನಾವು ನೋಡ್ತೇವೆ. ನಮ್ಮನ್ನು ಸಹ ಅವರಲ್ಲಿರುವಂಥ ಪವಿತ್ರಾತ್ಮರ ಮೂಲಕ ನೀವು ಅದನ್ನು ಮಾಡಿದ್ರಿ, ಅದಕ್ಕಾಗಿ ಸ್ತೋತ್ರ. ನಮ್ಮಲ್ಲಿರುವಂಥ ಪವಿತ್ರಾತ್ಮರ ಮೂಲಕ ನಮಗೂ ಸಹ ತಾಳ್ಮೆಯನ್ನು, ಶಾಂತ ಗುಣವನ್ನು ನೀವು ಕೊಟ್ಟಿದ್ದಕ್ಕಾಗಿ ನಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿಮ್ಮ ಪ್ರಸನ್ನತೆ ನಮ್ಮ ಪ್ರತಿಯೊಬ್ಬರನ್ನು ನಡೆಸಲಿ. ಹೌದಪ್ಪ, ನಿಮ್ಮ ಪ್ರಸನ್ನತೆ ಮುಂದೆ ಹೋದರೆ ನಾವು ಹೋಗಿ ಯಾವುದೇ ಉಪಯೋಗ ಇಲ್ಲ. ಅನ್ಯ ಜನರಿಗೂ ನಮಗೂ ಯಾವುದೇ ರೀತಿಯಾದ ವ್ಯತ್ಯಾಸ ಇರೋದಿಲ್ಲಪ್ಪ. ನೀವು ನಮ್ಮನ್ನು ಬೇರ್ಪಡಿಸಿ ತೋರಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿಮ್ಮ ಪ್ರಸನ್ನತೆ ನಮ್ಮ ಜೊತೆ ಇದನ್ನು ನಡೆಸ್ಕೊಳ್ಳಿ. ಈ ವಾರ ಪೂರ್ತಿ ಏನೆಲ್ಲ ನಡಿಬೇಕು ಅಂತ ನೀವು ತೀರ್ಮಾನಿಸಿದ್ರೋ ಅದೇ ರೀತಿಯಲ್ಲಿ ನಮ್ಮನ್ನು ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಹೌದಪ್ಪ, ನಿಮ್ಮ ವಾಕ್ಯದಲ್ಲಿ ಹೇಳ್ತಿರಲ್ಲ, ಹೌದಪ್ಪ, ಹೊಸ ಒಡಂಬಡಿಕೆ ನಮ್ಮ ಜೊತೆ ನೀವು ಮಾಡ್ಕೊಂಡಿದ್ದೀರ, ಅದಕ್ಕಾಗಿ ಸ್ತೋತ್ರ. ಕೃಪೆ ಸಿಂಹಾಸನ ಮುಂದೆ ನಾವು ಬೇಡಿಕೊಳ್ತಾ ಇರೋದು, ನಮ್ಮೆಲ್ಲ ನೀಡ್ಸ್ನ ನೀವು ಪೂರೈಸ್ತೀರಾ ಅಂತ ನಿಮ್ಮ ವಾಕ್ಯದಲ್ಲಿ ಕೊಟ್ಟಿದ್ದೀರ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಯಾವ ರೀತಿ ಪಕ್ಷಿಗಳಿಗೆ ನೀವು ಸರಿಯಾದ ರೀತಿಯಲ್ಲಿ ಊಟ ಕೊಡ್ತೀರೋ, ನಮ್ಮನ್ನು ದೇವರು ಮರೆತು ಹೋಗೋದಿಲ್ಲ. ಸರಿಯಾದ ರೀತಿಯಲ್ಲಿ ನಮಗೇನೆಲ್ಲ ಬೇಕೋ ಎಲ್ಲೋ ನೀವು ನೆರವೇರಿಸ್ತೀರಾ, ಅದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀವು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸಿ. ಇದುವರೆಗೂ ನಮ್ಮ ಜೊತೆ ಇದು ನಡೆಸಿದಂಥ ದೇವರು ಇನ್ಮೇಲೆ ನೀವು ನಡೆಸ್ತೀರಂತ ನಾವು ನಂಬ್ತೀವಿ, ಅದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ಹೌದಪ್ಪ, ಪವಿತ್ರಾತ್ಮರ ಪ್ರಸನ್ನತೆ ನಮ್ಮೆಲ್ಲರನ್ನು ನಡೆಸಲಿ. ನೀವು ಹೇಳ್ತಿರಲ್ಲ, ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯತೆ ನಮ್ಮೆಲ್ಲರ ಜೊತೆ ಈ ಸಂಪೂರ್ಣ ವಾರ ಹೊರತು ನೆಕ್ಸ್ಟ್ ವೀಕ್ ನಾವು ಬಂದು ಮೀಟ್ ಮಾಡುವವರೆಗೂ
ನಮ್ಮೆಲ್ಲ ಪ್ರೇಯರ್ಸ್ಗೂ ನೀವು ಆನ್ಸರ್ ಕೊಡಿ, ನಮ್ಮ ಜೊತೆ ಇದು ನೀವು ನಡೆಸ್ಕೊಡಿ, ನಮ್ಮ ವಾಕ್ಯಗಳಲ್ಲಿ ಮೂಲಕ ನಮ್ಮ ಜೊತೆ ಮಾತನಾಡಿ, ನಾವು ಧ್ಯಾನ ಮಾಡೋದಕ್ಕೆ ಸಹಾಯ ಮಾಡಿ. ಪವಿತ್ರಾತ್ಮರ ಫಲಗಳಾಗಲಿ, ಪವಿತ್ರಾತ್ಮರ ಸಹಾಯ ನಮ್ಮ ಜೀವನದಲ್ಲಿ ಹೆಚ್ಚಾಗಿರಲಿ. ನಿಮ್ಮ ಸಂಬಂಧ ನಮ್ಮ ಜೊತೆ ಹೆಚ್ಚಾಗಲಿ. ಎಲ್ಲವನ್ನು ತಂದೆಯಾದ ದೇವರ ಕೃಪೆ ಸಿಂಹಾಸನ ಮುಂದೆ ನಾವೆಲ್ಲರೂ ಯೇಸು ಕ್ರಿಸ್ತನ ನಾಮದಲ್ಲಿ, ಯೇಸು ಕ್ರಿಸ್ತರ ಮೂಲಕ ಬೇಡಿ ಒಂದೇ ದೇವ ತಂದೆಯೇ, ಆಮೇನ್.